ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಯಿಂದಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಕುಡಿಯಲು ನೀರಿಲ್ಲ ಸ್ವಾಮಿ, ಲಾತೂರ್ ತರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇರೋ ನೀರನ್ನ ಕುಡಿಯೋಕ್ಕೂ ಕೊಡದೇ ಇರುವಷ್ಟು ದುಸ್ಥಿತಿಯಲ್ಲಿ ಇದೀವಿ ಅಂದ್ರೂ ಕೂಡ ಕ್ಯಾರೇ ಅನ್ನದಂತಹ ಮೇಲುಸ್ತುವಾರಿ ಮುಖ್ಯಸ್ಥ ಶಶಿಶೇಖರನ್ 3,000 ಕ್ಯೂಸೆಕ್ 10 ದಿನಗಳ ಕಾಲ ಬಿಡುವಂತೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾದ್ರೆ ತಮಿಳುನಾಡಿನ ಕೇಡರ್ನ ಶಶಿಶೇಖರನ್ ಕರ್ನಾಟಕಕ್ಕೆ ಬರೆ ಎಳೆದಿದ್ದಾರೆ. ಮೋದಿ ಸಾರ್, ನಿಮ್ಗೆ 17 ಜನರ ಸಂಸದರನ್ನ ಕಳಿಸಿದ್ದೇವೆ, ಆದ್ರೂ ಕೂಡ ನಿಮ್ಮನಸೂ ಕರಗ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮಿಂದಾದ್ರೂ ಏನಾದ್ರೂ ಆಗುತ್ತೆ ಅನ್ನುವಂತಹ ಆಶಾಭಾವ ಕೂಡ ಮರೀಚಿಕೆ ಆಗುವಂತಹ ಸಂದರ್ಭ ಒದಗಿ ಬಂದಿದೆ. ಹೀಗಾಗಿ ಜನಸಾಮಾನ್ಯರಾದಂತಹ ನಾವು ಬಾಯಿ ಬಡ್ಕೊಳ್ಳೋದು ಬಿಟ್ಟು ನಮ್ಮ ಹತ್ರ ಏನು ಉಳಿದಿಲ್ಲ. ಇದೇ ಈ ಹೊತ್ತಿನ ವಿಶೇಷ. ಅನ್ಯಾಯ ಅನ್ಯಾಯ ಅನ್ಯಾಯ. ಅನ್ಯಾಯ ಅಂತ ಬಾಯಿ ಬಡ್ಕೊಳ್ಳೋದು ಬಿಟ್ಟು ನಮ್ಮ ಹತ್ರ ಏನು ಉಳಿದಿಲ್ಲ ವೀಕ್ಷಕರೇ. ಯಾಕಂದ್ರೆ ಇರೋ ನೀರನ್ನು ಕೂಡ ಹರಿಸಿಬಿಟ್ರೆ ಮುಂದೆ ಏನ್ ಮಾಡ್ತೀವೋ ಅನ್ನುವಂತಹ ಗಂಭೀರ ಪರಿಸ್ಥಿತಿಯತ್ತ ನಾವು ಸಾಕ್ತಾ ಇದ್ದೇವೆ. ಈ ಮಧ್ಯೆ ಅಘೋಷಿತ ಬಂದ್ ವಾತಾವರಣ ನಾಳೆ ಬೆಂಗಳೂರಿನಾದ್ಯಂತ ಇರುತ್ತೆ. ಇನ್ನು ಹಲವಾರು ಕಡೆ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಲಾಗಿದೆ. ಇನ್ನು ಕಾವೇರಿ ವಿವಾದದಲ್ಲಿ ಏನು ಮಹತ್ವದ ತೀರ್ಪು ಬಂದಿದೆ, ಇದು ನಿಜಕ್ಕೂ ಕೂಡ ಒಂದು ರೀತಿ ಕರ್ನಾಟಕಕ್ಕೆ ಅನ್ಯಾಯ. ಅದನ್ನ ಯಾರು ಕೂಡ ಬಾಯ್ಬಿಟ್ಟು ಹೇಳುವಂತಿಲ್ಲ. 20ನೇ ತಾರೀಕುವರೆಗೂ 12,000 ಕ್ಯೂಸೆಕ್ ನೀರನ್ನ ಹರಿಸಿ ಅಂತ ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಹೇಳಿದೆ. ಆದ್ರೆ ಇವತ್ತು ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆ ದಿನಕ್ಕೆ 3,000ದಂತೆ 10 ದಿನಗಳ ಕಾಲ 30,000 ಕ್ಯೂಸೆಕ್ ನೀರನ್ನ ಬಿಡುವಂತೆ ಆದೇಶವನ್ನ ನೀಡಿರೋದು, ನಿರ್ಧಾರವನ್ನ ತೆಗೆದುಕೊಂಡಿರೋದು ಮತ್ತೆ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗಾಗಿ ನಾಳೆ ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ. ನಾಳೆ ಮಂಡ್ಯ, ಮೈಸೂರು, ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮಂಡ್ಯದ 4 ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಚಾಮರಾಜನಗರ ಮತ್ತು ತಮಿಳುನಾಡು ಗಡಿ ಬಂದ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ. ಎಂದಿನಂತೆ ಶಾಲಾ ಕಾಲೇಜುಗಳು ನಡೆಯುತ್ತೆ. ಆದ್ರೆ ನಿಷೇಧಾಜ್ಞೆ ಜಾರಿಯಲ್ಲಿರೋದ್ರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಯ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಗೃಹ ಮಂತ್ರಿಗಳು ಕೂಡ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಭದ್ರತೆ ಲೋಪ ಆಗಲಾರದಂತೆ ಗೃಹ ಮಂತ್ರಿಗಳು ಈ ಬಾರಿ ತುಂಬಾ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸ್ತಾ ಇದ್ದಾರೆ. ನಾಳಿನ ಭದ್ರತೆ ಬಗ್ಗೆ ಡಿಜಿ ಮತ್ತು ಪೊಲೀಸ್ ಕಮಿಷನರ್ ಜೊತೆ ನಿರಂತರವಾಗಿ ಗೃಹ ಸಚಿವ ಪರಮೇಶ್ವರ್ ಸಭೆ ಕೂಡ ನಡೆಸ್ತಾ ಇದ್ದಾರೆ. ನಾಳೆ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಆಗಲೇ ಹೇಳಿದ ಹಾಗೆ ಮಂಡ್ಯದ 4 ತಾಲೂಕುಗಳಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಾಮರಾಜನಗರ, ತಮಿಳುನಾಡು ಗಡಿ ಬಂದ್ ಆಗಿರುತ್ತೆ. ಬನ್ನಿ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರವೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ರವೀಶ್, ಬಹಳ ಜನರಿಗೆ ಇರುವಂತಹ ಕುತೂಹಲ ನಾಳೆಯ ಪರಿಸ್ಥಿತಿ ಹೇಗಿರುತ್ತೆ ಏನಿರುತ್ತೆ ಅನ್ನೋದಕ್ಕಿಂತ ನಾಳೆ ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳು ಏನಾದರೂ ರಜೆ ಘೋಷಿಸಲಾಗಿದೆಯಾ? ಅಘೋಷಿತ ಬಂದ್ ವಾತಾವರಣ ಅಂತಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಯ ಉಂಟಾಗುತ್ತಾ? ಈ ರೀತಿಯಾದಂತಹ ಜನರಿಗೆ ಅವಶ್ಯಕವಾದಂತಹ ಮಾಹಿತಿಗಳು ತಮ್ಮ ಹತ್ರ ಏನಿದೆ? ರಾಧಾ, ನಾಳೆ ಬೆಂಗಳೂರಿನಲ್ಲಿ ಆ ರೀತಿ ಯಾವುದೇ ರೀತಿಯ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಯಾವುದೇ ರೀತಿಯ ಲಕ್ಷಣಗಳಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರೋದು ಕೂಡ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಾಗುತ್ತೆ. ಹಾಗಾಗಿ ಏನೆಲ್ಲ ಭದ್ರತೆಗಳನ್ನು ಕೈಗೊಳ್ಳಬೇಕು ಆ ಒಂದು ಭದ್ರತೆಗಳ ಬಗ್ಗೆ ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳೊಂದಿಗೆ. ಹಾಗಾಗಿ 25ರ ತಾರೀಕಿನವರೆಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಅದರ ಜೊತೆಗೆ ನಾಳೆ ಒಂದು ಬೆಂಗಳೂರಿನಲ್ಲಿ ಮದ್ಯ ಮಾರಾಟವನ್ನು ಕೂಡ ನಿಷೇಧ ಮಾಡಲಾಗಿದೆ. ಜೊತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಹಾಗಾಗಿ ಯಾವುದೇ ರೀತಿಯ ಬಸ್ ಸಂಚಾರಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಬಳಿಕ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ರಾಧಾ. ಓಕೆ, ಅಂದ್ರೆ ರವೀಶ್, ನಾಳೆ ಬೆಂಗಳೂರಿನ ಪರಿಸ್ಥಿತಿ ಗಂಭೀರವಾಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ ಮತ್ತು ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು 1 ಗಂಟೆಯ ಮೇಲೆ ಬರೋದ್ರಿಂದ ಅಲ್ಲಿಯವರೆಗೆ ಶಾಲಾ ಕಾಲೇಜುಗಳು ತಮ್ಮ ಚಟುವಟಿಕೆಗಳನ್ನ ಪೂರ್ತಿಗೊಳಿಸ್ತವೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ. ಹೀಗಾಗಿ ಯಾವುದೇ ರೀತಿಯಾದಂತಹ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ದಿನನಿತ್ಯ ಅವಶ್ಯಕತೆಗಳಿಗಾಗಿ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರಬಹುದು ಅಥವಾ ಇತರೆ ಅವಶ್ಯಕವಾದಂತಹ ಸೌಲಭ್ಯಗಳು ಎಂದಿನಂತೆ ಇರುತ್ತೆ ಅಲ್ವಾ?
ನಿಜಕ್ಕೂ ರಾಧಾ, ಯಾಕೆಂದ್ರೆ ಈಗಾಗಲೇ ಒಂದು ಪರಮೇಶ್ವರ್ ಅವರು ತಿಳಿಸ್ದಂಗೆ ಎಲ್ಲೆಲ್ಲಿ ಬಂದೋಬಸ್ತುಗಳನ್ನ ಕೈಗೊಳ್ಳಬೇಕು ಅಲ್ಲೆಲ್ಲ ಬಂದೋಬಸ್ತನ್ನು ಕೂಡ ನಾವು ಕೈಗೊಂಡಿದ್ದೇವೆ, ಅದ್ರ ಜೊತೆಗೆ 144 ಸೆಕ್ಷನ್ ಕೂಡ ಹಾಕಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾಳೆನ ಮಟ್ಟಿಗೆ ಒಂದು ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಅಡಚಣೆ ಆಗೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಮಂಡ್ಯದಲ್ಲಿ ಮಾತ್ರ ಒಂದು 4 ತಾಲೂಕುಗಳಲ್ಲಿ ಒಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಜಿಯಾವುಲ್ ಅವರು. ಹಾಗಾಗಿ ಮಂಡ್ಯದಲ್ಲಿ ಮಾತ್ರ 4 ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳ ರಜೆ ಇರುತ್ತೆ, ಅಲ್ಲಿ ಒಂದು ಬಸ್ ಸಂಚಾರ ಒಂದು ವ್ಯತ್ಯಯ ಆಗ್ಬೋದು. ಯಾಕೆಂದ್ರೆ ಬೆಂಗಳೂರು ಮೈಸೂರು ಒಂದು ಹೆದ್ದಾರಿಯನ್ನು ಕೂಡ ತಡೆದು ಅಲ್ಲಿ ಪ್ರೊಟೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬೆಂಗಳೂರು ಮತ್ತು ಮೈಸೂರಿಗೆ ಒಂದು ಸಂಚಾರ ಮಾಡುವಂಥವರು ಕೂಡ ನಾಳೆ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ಅಲ್ಲಿ ವ್ಯತ್ಯಯ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅಡಚಣೆ ಉಂಟಾಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ತೀರ್ಪು ಬಂದ ಬಳಿಕ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ರಾಧಾ. ಆಲ್ ರೈಟ್, ಎಲ್ಲ ಶಾಂತವಾಗಿರ್ಲಿ ಅನ್ನೋದು ಕೂಡ ನಮ್ಮ ಬಯಕೆ. ಥ್ಯಾಂಕ್ ಯು ವೆರಿ ಮಚ್ ರವೀಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಎಸ್, ಕಾವೇರಿ ಹೋರಾಟ ನಿಜಕ್ಕೂ ಕೂಡ ಇಲ್ಲಿಗೆ ಒಂದು ರೀತಿ ಶಾಂತವಾಗೇ ಇದೆ. ಆದರೆ ನಾಳೆ ಸುಪ್ರೀಂ ಕೋರ್ಟ್ನ ತೀರ್ಪು ಜನರ ಭಾವನೆಗಳ ಜೊತೆ ಹೇಗೆ ಆಟ ಆಡುತ್ತೋ ಗೊತ್ತಿಲ್ಲ. ಮನಸ್ಸಿನಲ್ಲಂತೂ ಅಗಾಧವಾದಂತಹ ದುಃಖ ಕನ್ನಡಿಗರನ್ನ ಕಾಡ್ತಾ ಇದೆ. ಗಾಯದ ಮೇಲೆ ಬರೆ ಎಳೆದಂತೆ ಪ್ರತಿ ಬಾರಿಯೂ ಕೂಡ ನಾವು ಯಾವುದೇ ಅರ್ಜಿ ಹಾಕಿದ್ರು, ಯಾವುದೇ ಸಮಿತಿ ಮುಂದೆ ಹೋದ್ರೂ ಕೂಡ ಒಂದು ರೀತಿ ಮಲತಾಯಿ ಧೋರಣೆ, ಅನ್ಯಾಯ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಮಹಾದೇವ್ ಪ್ರಕಾಶ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರಾದಂತಹ ವಾಮನಾಚಾರ್ಯ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರು ವಿ ಆರ್ ಸುದರ್ಶನ್ ಅವರು, ಸರ್ ತಮಗೂ ಕೂಡ ಸ್ವಾಗತ. ಇನ್ನು ಜೆಡಿಎಸ್ನ ಹಿರಿಯ ಮುಖಂಡರಾದಂತಹ ಮರ್ಲಿಂಗೇಗೌಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾದೇವ್ ಪ್ರಕಾಶ್ ಸರ್, ಇವತ್ತು ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಯ ಮೇಲೆ ಎಲ್ಲರ ಕಣ್ಣು ಇತ್ತು. ಯಾಕಂದರೆ ಕೋರ್ಟ್ನಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಕೂಗನ್ನು ಕೇಳಿಸ್ಕೊಳ್ಳೋರು ಇರಲಿಲ್ಲ. ಬಟ್ ಇಲ್ಲಾದರೂ ಒಂದು ರೀತಿ ಸೈಂಟಿಫಿಕ್ ಫ್ಯಾಕ್ಟ್ಸನ್ನು ನೋಡಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರೋದ್ರಿಂದ ನಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆ ನಿರ್ಧಾರ ಹೊರಬಿದ್ದ ತಕ್ಷಣ ತಮಗೆ ಅನಿಸಿದ್ದೇನು? ಮೊದಲಿಗೆ ಕರ್ನಾಟಕದ ಜನರ ಪರಿಸ್ಥಿತಿ ಒಂದು ರೀತಿ ಅರಣ್ಯರೋಧನ ಆಗಿದೆ ಅಂತ ನನಗನ್ನ. ಕೇಳಿಸ್ಕೊಳ್ಳೋರ್ ಗತಿ ಇಲ್ಲ. ಅರಣ್ಯರೋಧನ ಅಂತಂದರೆ ಕಾಡದಲ್ಲಿ ನಮ್ಮ ಸಂಕಟವನ್ನು ಎಷ್ಟು ಜೋರಾಗಿ ಕೂಗ್ಕೊಂಡ್ರು ಕೇಳೋರೇ ಇಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳೋ ಪರಿಸ್ಥಿತಿಲಿಲ್ಲ. ಭಾರತದ ಅಧಿಕಾರ ಸೂತ್ರ ಹಿಡಿದಿರುವಂತಹ ಪ್ರಧಾನಮಂತ್ರಿಯವರು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ ಮತ್ತು ಬಿ ಜೆ ಪಿನವರು ಪರಸ್ಪರ ದೋಷಾರೋಪಗಳನ್ನು ಮಾಡಿಕೊಂಡು ಹೆಜ್ಜೆ ಇಡ್ತಾ ಇದ್ದಾರೆ. ಈ ಸುಪ್ರೀಂ ಕೋರ್ಟ್ ಮುಂದೆ 10,000 ಕ್ಯೂಸೆಕ್ಸನ್ನು ಆ್ಯಸ್ ಎ ಗುಡ್ ವಿಲ್ ಗೆಸ್ಚರ್ ನಾವು ಬಿಡ್ತಾ ಇದ್ದೀವಿ ಅಂತ ಹೇಳುವ ಸಂದರ್ಭ ಆರ್ಗ್ಯುಮೆಂಟನ್ನು ನಮ್ಮ ಕರ್ನಾಟಕದ ಪರ ವಕೀಲರು ಮತ್ತು ನೀರಾವರಿ ಸಚಿವ ಎಂ ಬಿ ಪಾಟೀಲರು ಮಾಡಿದ್ರು. ಅದೇನು ಅಂತಂತಂದರೆ, ನಾವು 10,000 ಕ್ಯೂಸೆಕ್ಸನ್ನು ಗುಡ್ ವಿಲ್ ಗೆಸ್ಚರ್ ಆಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ಈ ದಿಸ್ ಮಾನಿಟರಿಂಗ್ ಕಮಿಟಿ ಬರುತ್ತಲ್ಲ, ಮಾನಿಟರಿಂಗ್ ಕಮಿಟಿ ಸಂದರ್ಭದಲ್ಲಿ ದೇ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್ ಟು ರಿಲೀಸ್ ವಾಟರ್. ಸುಪ್ರೀಂ ಕೋರ್ಟ್ನ ಆದೇಶದಾಗ ಬಿಟ್ಟಿದ್ದಾರೆ. ಆ ಕಾರಣದಿಂದ ಮಾನಿಟರಿಂಗ್ ಕಮಿಟಿ ಕರ್ನಾಟಕದ ಪರವಾಗಿ ಸಾಫ್ಟ್ ಕಾರ್ನರನ್ನು ತಳೆಯುತ್ತೆ ಎನ್ನುವಂತಹ ಮಾತನ್ನು ಹೇಳಿದ್ರು. ದುರದೃಷ್ಟವಶಾತ್ ಫಸ್ಟು ಸುಪ್ರೀಂ ಕೋರ್ಟ್ 15,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳ್ತು. 15,000 ಕ್ಯೂಸೆಕ್ಸನ್ನು ಬಿಡಬೇಕು ಅಂತಂದರೆ ಬಿಳಿಗುಡ್ಲು ಮಾಪನ ಕೇಂದ್ರವನ್ನು ತಲುಪುವವರೆಗೂ ಅಲ್ಲಿ ಇದನ್ನು ನಿರ್ಧಾರ ಮಾಡ್ತಾರೆ ಎಷ್ಟು ಕ್ಯೂಸೆಕ್ಸ್ ಬಂದಿದೆ ಅಂತ. ಆ ಲೆಕ್ಕಾಚಾರದಲ್ಲಿ ಹಾದಿ ಒಳಗೆ ಹೋಗ್ತಾ ನೀರು ಆವಿ ಆಗುತ್ತೆ, ನೀರು ವೇಸ್ಟ್ ಆಗುತ್ತೆ. ಆ ಕಾರಣದಿಂದ ಬಿಳುಗುಂಡ್ಲು ಮಾಪನ ಕೇಂದ್ರವನ್ನು ನಾವು ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ 15,000 ಕ್ಯೂಸೆಕ್ಸ್ ಅಲ್ಲ, 20,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೆ. ನೆಕ್ಸ್ಟು 10,000 ಕ್ಯೂಸೆಕ್ಸ್. 10,000 ಕ್ಯೂಸೆಕ್ಸ್ ಅಂತ ಅಂದರೆ 15,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹೋಗುತ್ತೆ. ಈಗ ಒಂದು ಆರ್ಗ್ಯುಮೆಂಟ್ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಒಂದು ಆರ್ಗ್ಯುಮೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ನೀರು ಹೋಗ್ತಾ ಇದೆ ಒಂದು 3,000-4,000 ಕ್ಯೂಸೆಕ್ಸು. ಇದಿಸ್ ಮಾನಿಟರಿಂಗ್ ಕಮಿಟಿ ಏನು ತೀರ್ಪನ್ನು ಕೊಟ್ಟಿದೆ ಅದರ ಪ್ರಕಾರ ಈಗ ನಾವು 3,000 ಕ್ಯೂಸೆಕ್ಸ್ ನೀರು ಬಿಡೋದು ಏನು ದೊಡ್ಡ ಹೊರೆ ಅಲ್ಲ, ಸಹಜವಾಗಿ ಹೋಗುತ್ತೆ ಎನ್ನುವ ಮಾತನ್ನು ಹೇಳ್ತಾರೆ. ದಟ್ ಈಸ್ ರಾಂಗ್. 3,000 ಕ್ಯೂಸೆಕ್ಸು ಅಂದರೆ ನಾವು 6,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರನ್ನು ಬಿಡಬೇಕಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ನಿಜಕ್ಕೂ ಅನ್ಯಾಯ ಆಗಿದೆ. ಕರ್ನಾಟಕದ ಹಿತ ಕಾಪಾಡೋದಕ್ಕೆ ಸಾಧ್ಯವಾಗದಂತಹ ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ರೆ ಮಳೆ ಬರೋದಿಲ್ಲ ಅಥವಾ ಕರ್ನಾಟಕದ ಹಿತ ಕಾಪಾಡೋದಿಲ್ಲ. ಹಿ ವುಡ್ ಹ್ಯಾವ್ ಮಾನಿಟರ್ಡ್ ದ ಥಿಂಗ್ಸ್ ಫ್ರಮ್ ದ ಬಿಗಿನಿಂಗ್ ವಿತ್ ಇರಿಗೇಷನ್ ಮಿನಿಸ್ಟರ್. ಸೊ ಚೀಫ್ ಮಿನಿಸ್ಟರ್ ಹ್ಯಾಸ್ ಫೈಲ್ಡ್ ಟೋಟಲಿ. ಅಂಡ್ ಯುವರ್ ಚೀಫ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಐ ವಿಲ್ ಕನ್ಕ್ಲೂಡ್ ಇನ್ ಒನ್ ಲೈನ್.
ಚೀಫ್ ಮಿನಿಸ್ಟ್ರು ತಮ್ಮ ಹೊಣೆಗಾರಿಕೆಯನ್ನ ಪ್ರಧಾನಿಯ ಮೇಲೆ ಹೊತ್ತಾಕೋದಕ್ಕೆ ನಾನು ಪತ್ರವನ್ನು ಬರೆದಿದ್ದೀನಿ, ಅವರು ಉತ್ತರವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಾ ಇದ್ದಾರೆ. ಅಂಡ್ ಪ್ರಧಾನಮಂತ್ರಿಗಳ ಕರ್ತವ್ಯವೂ ಇತ್ತು, ನರೇಂದ್ರ ಮೋದಿ ಅವರ ಕರ್ತವ್ಯವೂ ಇತ್ತು. ಅದೇನು ಅಂತಂದ್ರೆ ಅವರು ಮೂರು ರಾಜ್ಯಗಳು ಕೇರಳ, ಕರ್ನಾಟಕ, ಪಾಂಡಿಚೇರಿ, ಕರ್ನಾಟಕದ ಮುಖ್ಯಮಂತ್ರಿಗಳ ಸಭೆಯಲ್ಲಿ ವಿವಾದ ಬಗೆಹರಿಸಲು ಮಾಡಬಹುದಾಗಿತ್ತು. ಸುದರ್ಶನ್ ಸರ್, ಮೊದಲನೇದಾಗಿ 10,000 ಕ್ಯೂಸೆಕ್ ನೀರನ್ನ ಬಿಡ್ತೀವಿ ಅಂತ ಹೇಳಿದಾಗ ಸಹಜವಾಗಿ ಜನ ಒಂದು ರೀತಿ ಬೇಜಾರು ಮಾಡ್ಕೊಂಡು ಇಲ್ಲ ಅಂತಾರೆ, ಅಲ್ಲಿ ಹೋಗಿದ್ರೆ ಬಿಡ್ತೀವಿ ಅಂತ ಹೇಳಿ ಬಂದಿದ್ದಾರೆ, ಏನಿದು ಸತ್ಯನೋ ಸುಳ್ಳು ಅಂತ. ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಈ ಆದೇಶ ಮಾರ್ಪಾಡು ಅರ್ಜಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಒಂಥರ ಹೊಡ್ಸ್ಕೊಂಡು ಬರೋಂಗಾಯ್ತು, ಇಲ್ಲ ನೀವು 12,000 ಕ್ಯೂಸೆಕ್ ಬಿಡಿ ಅಂತ. ಅವಾಗ ಏನು ಸರಿಯಾಗಿ ವಾದ ಮಾಡಿರ್ಲಿಲ್ವೇನೋ ಅನ್ನುವಂಥ ಸಣ್ಣ ಅನುಮಾನ ಇತ್ತು. ಇವತ್ತು ಕಾವೇರಿ ಮೇಲುಸ್ತುವಾರಿ ಸಮಿತಿಯಲ್ಲಿ ಸ್ವತಃ ಶಶಿಶೇಖರ್ ಅವರು ಪ್ರೆಸ್ ಮೀಟಲ್ಲಿ ಒಂದು ಹನಿ ನೀರು ಬಿಡಕ್ಕಾಗಲ್ಲ ಅಂತ ಸ್ಪಷ್ಟಪಡಿಸಿದೆ. ಕರ್ನಾಟಕ ಎಷ್ಟಿದೆ ನೀರು ಅನ್ನೋದನ್ನು ಕೂಡ ಹೇಳಿದೆ, ಅಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ ಅಂತ ಹೇಳಿದೆ ಅಂತ ಎಲ್ಲ ಅವರೇ ಹೇಳಿದರು. ಆಗ ಜನರಿಗೆ ಅನಿಸಿದ್ದು, ನಾವು ಎಷ್ಟು ಬಾಯಿ ಪಡ್ಕೊಂಡ್ರು, ನಾವು ಎಷ್ಟು ಅಂಕಿ ಅಂಶಗಳನ್ನು ಕೊಟ್ಟರು, ನಾವು ಯಾವುದೇ ರೀತಿ ವಾದ ಮಾಡಿದ್ರು ಕೂಡ ನಮ್ಮ ಗೋಳು ನಮ್ಮ ಅಳಲು ಯಾರಿಗೂ ಕೇಳ್ತಾ ಇಲ್ಲ ಇಲ್ಲಿ ಅಂತ. ಇದನ್ನು ನೀವು ಎಂಡಾರ್ಸ್ ಮಾಡ್ತೀರಾ? ಇದೊಂದು ಗಂಭೀರವಾದಂಥ ವಿಷಯ. ಇದು ಆತಂಕಕ್ಕೆ ಒಳಪಟ್ಟು ಆವೇಶದಲ್ಲೂ ಮಾತಾಡೋದ್ರಿಂದ ನಮ್ಮ ಸಮಸ್ಯೆಗಳ ಬಗೆಹರಿಯೋದಿಲ್ಲ. ಕಾನೂನಿನ ವಿಷಯದಲ್ಲಿ ನಾವು ಏನು ಪ್ರಯತ್ನಗಳನ್ನು ಮಾಡಿದ್ದೇವೆ, ಆಡಳಿತಾತ್ಮಕವಾಗಿ ಏನು ಪ್ರಯತ್ನಗಳನ್ನು ಮಾಡಬೇಕಾಗಿದೆ, ಹಾಗೆಯೇ ಒಟ್ಟಾರೆಯಾಗಿ ರಾಜಕೀಯವಾಗಿ ಏನು ಪ್ರಯತ್ನಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ ಅನ್ನೋಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಮಾನಿಟರಿಂಗ್ ಕಮಿಟಿ ಆಗಲಿ ಒಂದನ್ನು ಗಮನ ಹರಿಸ್ಬೇಕಾಗತ್ತೆ, ಅಥವಾ ಯಾವುದೇ ರಾಜ್ಯ ಸರ್ಕಾರಗಳಾಗಲಿ ಗಮನ ಹರಿಸ್ಬೇಕಾಗತ್ತೆ. ನಮ್ಮ ವಾಟರ್ ಪಾಲಿಸಿ ಏನಿರಬೇಕು, ಮೊದಲ ಆದ್ಯತೆ ಕುಡಿಯೋ ನೀರಿಗಿರಬೇಕು, ಎರಡನೇ ಆದ್ಯತೆ ಇರಿಗೇಷನ್ ಅಗ್ರಿಕಲ್ಚರ್ಗಿರಬೇಕು, ಮೂರನೇ ಆದ್ಯತೆ ಪವರ್ ಜನ್ರೇಷನ್ಗಿರಬೇಕು, ನಾಲ್ಕನೇ ಆದ್ಯತೆ ಇಂಡಸ್ಟ್ರೀಸ್ಗಿರಬೇಕು ಮತ್ತು ನೌಕಾನೆಲೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇದರ ಆಧಾರದ ಮೇಲೆ ನೀರಿನ ಪಾಲಿಸಿ ಫ್ರೇಮ್ ಆಗಬೇಕು. ಇದನ್ನು ರಾಜ್ಯ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಇಟ್ಸ್ ನಾಟ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ಜುಡಿಷಿಯರಿ ಕೂಡ ಅಥವಾ ಲೆಜಿಸ್ಲೇಚರು, ಪಾರ್ಲಿಮೆಂಟು ಕೂಡ ಅಥವಾ ಎಕ್ಸಿಕ್ಯೂಟಿವ್ ಕೂಡ ಅಥವಾ ಮೀಡಿಯಾ ಕೂಡ ಎಲ್ಲ ಒಂದು ಚೌಕಟ್ಟಿನ ಅಡಿನಲ್ಲೇ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಇಂಥ ಒಂದು ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿ ಗ್ರೌಂಡ್ ರಿಯಾಲಿಟೀಸನ್ನು ಕೂಡ ಗಮನದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಗ್ರೌಂಡ್ ರಿಯಾಲಿಟೀಸ್ ಯಾವಾಗ ಅರ್ಥ ಆಗುತ್ತೆ? ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನು ಮಾಡಿದಾಗ. ಇವತ್ತು ಮಾಡಿದ್ದಾರೆ. ಇವತ್ತು ಚೀಫ್ ಸೆಕ್ರೆಟರಿ ಅವರು ಅವರ ತಂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನವರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟೀಸನ್ನು ಕೂಡ ತಗೊಳ್ಬೇಕಾಗತ್ತೆ. ಇಲ್ಲಿ ಕರ್ನಾಟಕ ರಾಜ್ಯದ ಜನರು ಕೇಳ್ತಿರುವಂಥದ್ದೇನು, ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಿರುವಂಥದ್ದೇನು, ಕುಡಿಯೋ ನೀರಿಗೆ ನಮಗೆ ಅನಾನುಕೂಲಗಳಿದ್ದಾವೆ, ಅದಕ್ಕೆ ನೀವು ಆದ್ಯತೆಯನ್ನು ಕೊಡಬೇಕು. ಮತ್ತೆ ನಮ್ಮ ಒಂದನೇ ಬೆಳೆಗೆ ನಮಗೆ ಅನಾನುಕೂಲಗಳಾಗ್ತಾ ಇದ್ದಾವೆ. ತಮಿಳುನಾಡು 3 ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇಂಥದನ್ನೆಲ್ಲ ಗ್ರೌಂಡ್ ರಿಯಾಲಿಟೀಸನ್ನು ತೆಗೆದುಕೊಳ್ದೇನೆ ಹೀಗೆ ಆದೇಶಗಳನ್ನು ಕೊಡ್ತಾ ಹೋಗ್ತಕ್ಕಂಥದ್ದು ಕೂಡ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿವೇಚನೆಯನ್ನು ಬಳಸಬೇಕಾಗತ್ತೆ. ಆದರೂ ಕೂಡ ಮಹಾದೇವ್ ಪ್ರಕಾಶ್ ಅವರು ಹೇಳಿದ ಮಾತನ್ನು ಒಂದನ್ನು ಬಿಳಿಗೊಂಡು ಪಾಯಿಂಟಿಂದ ಏನವರು ಇಂಡಿಕೇಟ್ ಮಾಡಿದ್ದಾರೆ, ಅಷ್ಟೊಂದು ತೀರಾ ಆತಂಕಕ್ಕೆ ಒಳಪಡುವಂಥದ್ದಲ್ಲ. ಕ್ಯಾಚ್ಮೆಂಟಲ್ಲೂ ಕೂಡ ಸಹಜವಾಗಿಯೇ ನೀರು ಹರಿದು ಹೋಗ್ತದೆ. ಈ ಗೇಟ್ಗಳನ್ನು ನಾವು ತೆಗೆದುಬಿಟ್ರೂ ಕೂಡ ಏನು ನೀರು ಹರಿದು ಹೋಗ್ತಕ್ಕಂಥ ಸ್ಥಿತಿ ನನ್ನದು ಏನೂ ಇಲ್ಲ. ಆದರೆ ಇದನ್ನು ಆತಂಕಕ್ಕೆ ಒಳಪಡ್ತಕ್ಕಂಥದ್ದು, ಜನರನ್ನು ಆವೇಶವನ್ನು ಸೃಷ್ಟಿ ಮಾಡೋದ್ರಿಂದ, ಯಾಕಂತ ಹೇಳಿದ್ರೆ ನಾಳೆ ಸುಪ್ರೀಂ ಕೋರ್ಟಲ್ಲೂ ಕೂಡ ವಿಚಾರಣೆ ಬರ್ತಾ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಚರ್ಚೆಗಳನ್ನು ಮಾಡುವಂಥದ್ದು ಸೂಕ್ತ ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ಆಕ್ರೋಶ ಮತ್ತು ಆತಂಕವನ್ನ ವ್ಯಕ್ತಪಡಿಸಬಾರದು ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವೇನಿಲ್ಲ. ನೀವೇ ಹೇಳುವ ಹಾಗೆ, ಸರ್ಕಾರದ ಅಂಕಿಅಂಶಗಳೇ ಹೇಳುವ ಹಾಗೆ 28 TMC ನೀರಿದೆ, ಅದರಲ್ಲಿ 800 + 400 ಇಷ್ಟೊಂದು ಹಳ್ಳಿಗಳಿಗೆ, ನಗರಗಳಿಗೆ ನೀರು ಕೊಡಬೇಕು, ಸಾಧ್ಯನೇ ಇಲ್ಲ ಅಂತ. ನೀವು ಕೊಡುವಂತಹ ಅಂಕಿಅಂಶಗಳನ್ನೇ ನಾವು ತುಂಬ ಗಂಭೀರವಾಗಿ ಪರಿಗಣಿಸಿದಲ್ಲಿ ನೀರು ಹೇಗೆ ಹೋಗಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಹುಟ್ಟುತ್ತೆ. ಮರಲಿಂಗೇಗೌಡ್ರೆ, ತಜ್ಞರ ಸಮಿತಿಯನ್ನು ಕಳಿಸಿ, ಈಗ ಕರ್ನಾಟಕದವರು ಹೇಳೋ ವಾದನೂ ಬೇಡ, ತಮಿಳುನಾಡವ್ರು ಕೊಡೋ ಅಂಕಿ ಅಂಶನೂ ಬೇಡ, ನಾವೇ ಇಂಡಿಪೆಂಡೆಂಟ್ ಆಗಿ ತಜ್ಞರನ್ನು ಕಳಿಸಿ ನಾವೊಂದು ಸರಿಯಾದ ಲೆಕ್ಕಾಚಾರವನ್ನು ಕಂಡು ಹಿಡ್ಕೋತೀವಿ ಅನ್ನುವಂಥ ಮನಸ್ಸೇ ಮಾಡಲಿಲ್ವಲ್ಲ ಸರ್ ಸಮಿತಿ? ಬಟ್ ಸುದರ್ಶನ್ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ನಾವು ಭಾಳ ಮೊದಲಿಂದ ಎಡವಟ್ಟು ಮಾಡ್ಕೊಂಡಿದ್ದೀವಿ. ನಂಬರ್ 1 ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ. 58.5 TMC ನೀರು ನಮ್ಮ 4 ಜಲಾಶಯಗಳಲ್ಲಿ ಇತ್ತು. ಯಾವಾಗ? 5ನೇ ತಾರೀಕುವರೆಗೂ ನಾವೆಲ್ಲ ಹೇಳಿದ್ದೇನು ಅಂತಂದರೆ 51 TMC ಇದೆ ಅಂತಂತೇಳಿ. ನೆಕ್ಸ್ಟ್ ಏನಾಯಿತು? 57.5ಗೆ ಬಂತು.
CM ಮಾತನಾಡ್ತಾ 58.5ಕ್ಕೆ ಹೋಯ್ತು. ಸುಪ್ರೀಂ ಕೋರ್ಟ್ ಏನು ಹೋಗುತ್ತದು? ರಾಂಗ್ ಮೆಸೇಜ್ ಹೋಗುತ್ತೆ. ರಾಂಗ್ ಮೆಸೇಜ್ ಇದ್ದು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ರಾಂಗ್ ಮೆಸೇಜ್ ಹೋಯ್ತು. ನಂಬರ್ 1, ಇವರು ಹೇಳ್ದಂಗೆ ನೀವು ಕುಡಿಯೋ ನೀರಿಗಾಗಲಿ ಇಂಡಸ್ಟ್ರೀಸ್ಗಾಗಲಿ ಅಥವಾ ನಿಮ್ಮ ಬೇರೆ ಬೇರೆ ಇದಕ್ಕೆ ಬೇಕು ಅಂತ ಹೇಳೋದಾದರೆ ಸರ್ಕಾರ ಇದುವರೆಗೂ ಏನು ಮಾಡ್ತಿತ್ತು? ನೀವು 10,000 11,000 ಕ್ಯೂಸೆಕ್ಸ್ನ ಹೋದ ತಿಂಗಳು 25, 26, 27, 28 ನೀವು ಇದನ್ನು ತೆಗೆದು ನೋಡಿ, ಇದು ಪತ್ರಿಕೆಗಳನ್ನ ಹರಿದೋಗಿದೆ. ನೀವು 28 ಮೇಲೆ ಬರೀ 7,000 8,000 ಕ್ಯೂಸೆಕ್ ನೀರು ಬಿಟ್ಟಿದ್ದೀರಿ, ಯಾವುದೋ 5ನೇ ತಾರೀಕುವರೆಗೂ. ಅವರು 15 ಇದು ಬಿಡಿ ಅಂತ ಹೇಳಿದ್ದಾರೆ. ನಾನೇನು ಇದು ಮಾಡ್ತಿಲ್ಲ, ಸರ್ಕಾರ ಏನೋ ಮಾಡಬೇಡ, ಆದರೆ ಸರ್ಕಾರ ಇರ್ತಕ್ಕಂಥವರು ಸುದರ್ಶನ್ ಜಿ, ನೀವು ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಂದು ಅರ್ಜಿಯನ್ನು ನಿಮ್ಮ ಲಾಯರ್ಗಳು ಹಾಕದೆ ಹೋದರೆ, ನಾವಿಲ್ಲಿ ಕೂತ್ಕೊಂಡು ಒಬ್ಬರ ಮೇಲೆ ಒಬ್ಬರು BJP ಮೇಲೆ ಕಾಂಗ್ರೆಸ್ ಹೇಳಿ, ಕಾಂಗ್ರೆಸ್ BJP ಮೇಲೆ ಇವರಿಬ್ಬರು ಸೇರಿ ದಳದ ಮೇಲೆ ಹೇಳಿದ್ರೆ, ನೀವು ಸರ್ಕಾರ ನಡೆಸ್ತಕ್ಕಂಥ ಜನ ನಿಮ್ಮಲ್ಲಿ ಟೆಕ್ನಿಕಲ್ ಪಾಯಿಂಟ್ ಇದನ್ನೆಲ್ಲ ಇಟ್ಕೊಂಡು 4 ಜಲಾಶಯಗಳಲ್ಲಿ ಎಷ್ಟಿದೆ, ನಮಗೆ ಕುಡಿಯೋಕೆ ಎಷ್ಟು ಬೇಕು, ನೀರಾವರಿಗೆ ಎಷ್ಟು ಬೇಕು, ಮತ್ತೊಂದಕ್ಕೆ ಎಷ್ಟು ಬೇಕು, ಮಗದೊಂದಕ್ಕೆ ಎಷ್ಟು ಬೇಕು, ಡೆಡ್ ಸ್ಟೋರೇಜ್ ಎಷ್ಟಿರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳುವಳಿಕೆ ನೀವು ಅವ್ರು ಕೊಡದೆ ಹೋದರೆ ನೀವು ಯಾರನ್ನ ಯಾಕೆ ಬೈಯಕ್ಕೆ ಹೋಗ್ತೀರಿ? ಬೇರೆ ಇವತ್ತು ಇನ್ನೊಂದು ಮಾತು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಅಂಕಿಅಂಶಗಳನ್ನ ಕೊಟ್ಟರು ಕೂಡ ಯಾವುದನ್ನು ಪರಿಗಣಿಸ್ತಾ ಇಲ್ವಲ್ಲ, ನಾವೇನ್ ಮಾಡೋಣ? ನಿಮ್ಗೊಂದು ಮಾತು ಹೇಳ, ಕಾತರ್ಕೆ ಅವ್ರು ಮಾತು ಹೇಳ್ತಾರೆ, ಅವ್ರು ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಂತಾರಾಜ್ಯ ಜಲವಿವಾದದಲ್ಲಿ ಕೆಳ ರಾಜ್ಯಗಳ ಮೇಲೆ ನ್ಯಾಯಾಲಯಗಳ ಅನುಕಂಪ ಹೆಚ್ಚಿರುತ್ತೆ. ಇರಲಿ, ಮೇಲ್ಗಡೆ ಅವ್ರು ಹಿಡ್ಕೋತಾರೆ ಅಂತ ಬಗ್ಗೆ ಇರುತ್ತೆ. ಮೇಲಿನ ರಾಜ್ಯಗಳು ಎಲ್ಲ ನೀರನ್ನು ತಮ್ಮಲ್ಲೇ ಸಂಗ್ರಹ ಮಾಡಿಕೊಳ್ಳುತ್ತವೆ ಎಂದು ನ್ಯಾಯಾಲಯಗಳು ಸಂಶಯದಿಂದಲೇ ನೋಡುತ್ತಿರುತ್ತವೆ. ಸದರಿ ಪ್ರಕರಣದಲ್ಲಿ ತಮಿಳುನಾಡಿಗಿಂತ ಹೆಚ್ಚು ಕರ್ನಾಟಕ ಆಕ್ರಮಣಕಾರಿ ಧೋರಣೆಯನ್ನು ಪ್ರದರ್ಶಿಸಿದೆ. ನಮ್ಮ ಲಾಯರ್ ಹೇಳೋದು. ಕಾತರ್ಕೆ ಯಾರು ಲಾಯರು? ನಮ್ಮ ಲಾಯರು. ಅಂದ್ರೆ ನಾವು ತುಂಬಾ ಪ್ರೊಆಕ್ಟಿವ್ ಆಗಿದ್ದೀವಿ ಅಂತ ಅವ್ರು ತಮ್ಮನ್ನು ತಾವು, ಅಂದ್ರೆ ರಾಜ್ಯದ ಪರವಾಗಿ ನಾವು ತುಂಬಾ ಪ್ರೊಆಕ್ಟಿವ್ ಆಗಿದ್ದೀವಿ ಇದು ಅಂತ ಹೇಳಿದ್ರು. ಬಿಡ್ತೀವೋ ಬಿಡಲ್ವೋ, ಇಲ್ಲ ಇಷ್ಟೇ ಇರೋದು ಇಷ್ಟೇ ಆಗಲ್ಲ, ಆ ಥರ ಅದು ಆಕ್ರಮಣಕಾರಿ ಅಂದ್ರೆ ನೀವು ಕರೆಕ್ಟಾಗಿ ಹೇಳಿ. ನೀವು ಕರೆಕ್ಟಾಗಿ, ಈಗ ನಾವು ಜಯಲಲಿತಾ ಅವ್ರನ್ನ ಬೈಯೋದಾಗಲಿ, ಅವ್ರ ಇದಕ್ಕೆ ನಾವು ಚಪ್ಪಲಿ ತಗೊಂಡು ಯಾಕೆ ಹೊಡಿತೀರಿ? ಆಯಮ್ಮ ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿ, ಅವರು ಜನಗಳನ್ನ ಹೆಂಗೆ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ ತಡ್ರಿ ಹೇಳ್ತೇನೆ. ನೀವು ಆಮೇಲೆ ಒಂದಾಯ್ತಾ, ನಿಮಗೆ ಚೀಮಾರಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನವರು ಲಾಯರ್ಗಳಿಗೆ. ನಂಗೆ ಆಶ್ಚರ್ಯ. ಕಾತರ್ಕೆ ಅಂತವರು, ನಾರಿಮನ್ ಅಂತವರು, ಏನ್ರಿ ಸುಪ್ರೀಂ ಕೋರ್ಟ್ಗೆ ನೀವು ಇವರು ಇದು ನೆಕ್ಸ್ಟ್ ಇದಕ್ಕೆ ಬಂತಲ್ಲ 12-13ನೇ ತಾರೀಕು, ಅದರಲ್ಲಿ ಏನು ಚೀಮಾರಿ ಹಾಕಿದ್ದಾರೆ ಅಂದರೆ, ಈ ಭಾಷೆಯನ್ನು ನೀವು ಕೊಡ್ತಾ ಇದ್ದೀರಲ್ಲ ನೀವು ಲಾಯರ್ಗಳಾಗಿ, ಇದು ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥ ಭಾಷೆನೇ. ಏನವ್ರು ಕೊಟ್ಟಿದ್ದು ಭಾಷೆ? ಇಲ್ಲ, ಕುಡಿಯೋಕೆ ನೀರಿಲ್ಲ, ನಾವು ಬಿಡೋಕ್ಕಾಗಲ್ಲ, ದೊಂಬಿ ಆಗ್ತಾ ಇದೆ, ಗಲಾಟೆ ನಡೀತಾ ಇದೆ, ಬಸ್ಗಳಿಗೆಲ್ಲ ಬೆಂಕಿ ಹಚ್ಚವ್ರೆ. ಅರೆ ಸರ್ಕಾರ ಏನ್ರಿ ಮಾಡ್ತೀರಾ? ಅದು ಭಾಷೆನ ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥ ಭಾಷೆ ಒಂದಲ್ಲ. ಎರಡನೇದು ತಮ್ಗೆ ಹೇಳ್ತೀನಪ್ಪ, ಈಗಾದರೂ ಆಗಲಿ, ಈಗ ಹೋಗಿದ್ದಲ್ಲ ಮೇಲುಸ್ತುವಾರಿಗೆ, ಹೋದಾಗ ನೀವು ಕರೆಕ್ಟಾಗಿ ಮಾಡಬೇಕಲ್ಲ ತಡೆ ಹೇಳ್ತೀನಿ. 3,000 ಕ್ಯೂಸೆಕ್ ಕೊಡಬೇಕು ಅಂತ ಪುನಃ ಅವ್ರು ಹೇಳೋರೆಂದರೆ, ಟೋಟಲ್ ಆಗಿ 20 TMC ನೀರಾಯಿತು. ಏನು ತಮಿಳುನಾಡು ಕೇಳಿದ್ರು ಅಷ್ಟು ನೀರನ್ನು ನಾವು ಬಿಟ್ಟಂಗಾಯ್ತು. ತಮ್ಗೆ ಹೇಳ್ಬೇಕು ಅಂದರೆ, ಸಂಕಷ್ಟ ಸ್ಥಿತಿನಲ್ಲಿಗಿಂತ ಇಲ್ಲದೆ ಹೋಗಿದ್ರೆ 42 TMC ನಾವು ಬಿಡಬೇಕಾಗಿತ್ತು. ತಮ್ಗೆ ಹೇಳ್ತೀನಿ, ಅದರಲ್ಲಿ ಸಂಕಟ ಸ್ಥಿತಿ ಇದೆ, ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವರೇನು ಹೇಳಿದ್ರು, 13 TMC ಬಿಟ್ಬಿಡಿ. ಅವ್ರು ಕೊನೆಗೆ ಏನು ಬಂದರು, 26 TMC ಬಂದರು. 26 TMCಯಿಂದ 22 TMC ಬಂದು ನಿಂತ್ಕೊಂಡ್ರು ತಮಿಳುನಾಡವರು ಸುಪ್ರೀಂ ಕೋರ್ಟ್ನಲ್ಲಿ. ಇವರು 13 TMC ಬಿಟ್ಟರು. ಬಿಟ್ಟಾಗ ಏನಾಗುತ್ತೆ, ಪುನಃ 4 TMC ಬಿಟ್ಟರು, ಪುನಃ ಈಗ 3 TMC. ಅಂದ್ರೆ ಮುಗಿದೋಯ್ತು ಅಂತ. ಇಲ್ಲ, ಅವ್ರಿಗೆ ಎಷ್ಟು ಅಲ್ಲ, ಸಂಕಷ್ಟ ಸ್ಥಿತಿದು ಮುಗಿದೋಯ್ತು ಸರ್. ಇಷ್ಟೆಲ್ಲ ವಾದ ವಿವಾದ ಚರ್ಚೆಗಳ ಮಧ್ಯೆ ಪರದಾಡ್ತಾ ಇರೋರು ಯಾರು ಸರ್? ಜನಗಳಷ್ಟೇನೆ. ಹಾಗಾದ್ರೆ ಜನ ಏನ್ ಮಾಡ್ಬೇಕು ನೋಡಿ? ನೀವೆಲ್ಲ ಬಾಟ್ಲಿ ನೀರು ಕುಡಿತೀರಿ, ನಾವು ಕುಡಿತೀವಿ, ಜನಗಳು ಏನ್ ಕುಡಿತಾರೆ ಹೇಳಿ ಸರ್? ಜನ ಏನ್ ಮಾಡ? ಈಗ ಎಲ್ಲರಿಗೂ ಏನ್ ಹೇಳ್ಬೇಕು ಅಂತ ನೀವು ಸುದರ್ಶನ್ ಅವ್ರು ಕೇಳ್ಬೇಕು, ಅವ್ರ ಸರ್ಕಾರ ಇರೋದು. ನಾವು ತೀಕ್ಷಣ ಮಾತಾಡಿದ್ರೆ ನಾವು ಜನ ಏನ್ ಮಾಡ್ಬೇಕ್ರಿ? ಇದು ವಾಟರ್ ಟ್ರಿಬ್ಯುನಲ್ ಮತ್ತು ಕೋರ್ಟ್ನಲ್ಲಿ ಆದಂಥ ನಿರ್ಣಯದ ಹಿನ್ನೆಲೆಯಲ್ಲೇ ಇವತ್ತಾದಂಥ ವಾಟರ್ ಸೂಪರ್ವೈಸರಿ ಅಂದರೆ ಮಾನಿಟರಿಂಗ್ ಕಮಿಟಿಯವರು ರಿಸಲ್ಟ್ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅವರು ತಮ್ಮದೇ ಆದಂಥ ಇಂಡಿಪೆಂಡೆಂಟ್ ನಿರ್ಣಯವನ್ನು ತಗೊಳ್ಳಲ್ಲ. ಆದರೆ ಇವತ್ತು ಕೊಟ್ಟಂಥ ನಿರ್ಣಯದಲ್ಲಿ ಮತ್ತು ಇನ್ನೂ ಏನು ಹೇಳಿದ್ದಾರೆ ಅಂದರೆ, ಈಗಲೂ ಕೂಡ KRSನ ಒಳಹರಿವು ಒಟ್ಟು ನೀರು ಹರಿದು ಬರ್ತಿರೋದು ಮುಂದಿನ 1 ತಿಂಗಳಲ್ಲಿ 9 TMC ಅಷ್ಟು ಆಗೇ ಆಗುತ್ತೆ. ಹೀಗಾಗಿ ಇಷ್ಟು ನೀರನ್ನು ಬಿಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ. ಅಂದರೆ ನಾವೇ ಕೊಡ್ತಿರುವಂಥ ಕೆಲವು ಇನ್ಫಾರ್ಮೇಷನ್ಗಳನ್ನು ಅಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ. ನಾವೇನು ಹೇಳಿದ್ವಿ ಮೊದಲು, ಎನ್ವಿರಾನ್ಮೆಂಟ್ ಪ್ರಕಾರ, ರಿಪೋರ್ಟ್ ಪ್ರಕಾರ ಈ ಸಲ 6ರಿಂದ 7% ಮಳೆ ಹೆಚ್ಚಾಗತ್ತೆ ಅಂತ. ಆಮೇಲೆ 45% ಅಂದ್ವಿ. ಈಗ ಆ್ಯಕ್ಚುಲಿ ಅಲ್ಲಿ ಮಳೆ ಕಡಿಮೆ ಬಿದ್ದಿರೋದು 65% ಮಳೆ ಕಡಿಮೆ ಆಗಿದೆ ಈ ಸಲ. ಅಂದರೆ ಒಟ್ಟು ಮಳೆ ಬಿದ್ದಿರೋದೇ
35% ಅಷ್ಟೇ ಮಳೆ ಬಿದ್ದಿದೆ. ಹೀಗಾಗಿ ನಮ್ಗೆ ಒಟ್ಟು ಬಂದಂಥ ನೀರು ತುಂಬ ಕಡಿಮೆ ಇದೆ. ಹೋದ ಸಲ ಈಗ ಅಸೆಸ್ ಕಮಿಟಿ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ವಾಸ್ತವಿಕ ಸ್ಥಿತಿ ಏನಿದೆ ಅನ್ನೋದನ್ನು 2012ರಲ್ಲಿ ಸೆಂಟ್ರಲ್ ಕಮಿಟಿ, ಇದೇ ಕಮಿಟಿ ಅವ್ರನ್ನ ಕರೆದು, ವಾಟರ್ ಬೋರ್ಡ್ ಏನಿದೆ ಅವ್ರನ್ನ ಕರೆದು ತೋರಿಸಿತ್ತು. ಅವರು ರಿಪೋರ್ಟ್ ಕೊಟ್ಟಿದ್ದರು. ಆ ರಿಪೋರ್ಟ್ ಆಧಾರದ ಮೇಲೆ ಅವಾಗ ನೀರು ಬಿಟ್ಟಿತ್ತು. ಅದರದ್ದು ಈಗಲೂ ರಿಪೋರ್ಟ್ಗಳಿವೆ ಎಷ್ಟು ನೀರು ಬಿಡ್ಬೋದು ಅಂತ. ನಾವು ಈಗಾಗಲೇ ಬಿಟ್ಟಿರೋದು ಅದಕ್ಕಿಂತ ಹೆಚ್ಚಿನ ನೀರಿದೆ, ಈಗಾಗಲೇ ಬಿಟ್ಟಿರೋದು. ಹೀಗಾಗಿ ನಾವು ಅವ್ರನ್ನ ಕರೆತಂದು ಅಸೆಸ್ಮೆಂಟ್ ಮಾಡಿಸಿ ಒಟ್ಟು ನೀರು ಎಷ್ಟು ಬೇಕು ಅನ್ನೋದನ್ನು ಹೇಳೋದ್ರಲ್ಲಿ ಒಂದು ಕಡೆಯಿಂದ ವಿಫಲ ಆದರೆ, ಇನ್ನೊಂದು ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಬಂದರು, ಮೊನ್ನೆವರೆಗೂ ಹೇಳಿದರು, ನೀವು ಯಾಕ್ರಿ ಕುಡಿಯೋ ನೀರಿಗೆ ಚಿಂತೆ ಮಾಡ್ತೀರಿ ಬೆಂಗಳೂರಿನವರು, ನಾವು ಕೊಡ್ತೇವೆ ಏಪ್ರಿಲ್ವರೆಗೆ ನೀರನ್ನು ಅಗ್ರಿಕಲ್ಚರ್ಗೆ, ಮಂಡ್ಯ ಜಿಲ್ಲೆಗೆ ನಿಮಗೆ ಬೇಕಾಗುವಂಥ ವ್ಯವಸಾಯಕ್ಕೆ ನೀರು ಬಿಟ್ಟೇ ಬಿಡ್ತೇವೆ ಅಂತ ಹೇಳಿದ ಮೇಲೆ ನಾವು ಏನು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತೇವೆ ಉಸ್ತುವಾರಿ ಕಮಿಟಿಗಳಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ? ಏನಾಗುತ್ತೆ ಅಂದರೆ, ನಾವು ನೀರು ಬಿಡೋಕ್ಕೆ ಸಿದ್ಧರಿದ್ದೇವೆ ಅನ್ನೋದನ್ನು ಮೇಲಿಂದ ಮೇಲೆ ಹೇಳಿದ್ದೇವೆ. ಒಂದು ಕಡೆ ಬಿಡ್ತೇವೆ ಅಂತ ಹೇಳೇವೆ, ಇಲ್ಲಿ ಕರ್ನಾಟಕದಲ್ಲೂ ಎಲ್ಲರಿಗೂ ನೀರು ಸಾಕಷ್ಟು ಕೊಡ್ತೇವೆ ಅಂತ ಹೇಳಿದ್ದೇವೆ. ಆದರೆ ವಾಸ್ತವಿಕ ಸ್ಥಿತಿ ಹಾಗಿಲ್ಲ. ಇವತ್ತು ನಾವು ಮರೆಮಾಚ್ತಾ ಇದ್ದೇವೆ. ಅಟ್ಲೀಸ್ಟ್ ಕನ್ನಡಿಗರನ್ನು ವಿಶ್ವಾಸಕ್ಕೆ ತಗೋಬೇಕು. ಇಷ್ಟು ನೀರಿದೆ, ಇಷ್ಟು ಆಗಿದೆ, ಇಷ್ಟು ಬಿಡ್ತಾ ಇದ್ದೇವೆ. ಈಗ ಸುದರ್ಶನ್ ಅವರೊಂದು ಮಾತು ಭಾಳ ಚೆನ್ನಾಗಿ ಹೇಳಿದರು. KRSನಿಂದ ಬಿಳಿಗುಂಡ್ಲುವರೆಗೆ ಹೋಗಿ ಮುಟ್ಟೋಷ್ಟರಲ್ಲಿ ಒಂದಿಷ್ಟು ನೀರು ಹೋಗುತ್ತೆ, ಅದಕ್ಕೆ ಒಂದಿಷ್ಟು ನೀರು ಆ್ಯಡ್ ಮಾಡಿಬಿಡ್ತೇವೆ ಅಂದರೆ ಇಡೀ ಜನತೆಯನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಜನತೆ ಏನು ಜನತೆಗೆ ಏನು ಅನಿಸುತ್ತೆ ಅನ್ನೋದನ್ನು ಮೊದಲೇ ತಯಾರಿ ಮಾಡ್ಕೋಬೇಕು. ಅದು ಏನೂ ಆಗದೆ ನಾವು ಜನರಿಗೆ ಒಂದು ಹೇಳ್ತೇವೆ, ಸುಪ್ರೀಂ ಕೋರ್ಟಲ್ಲಿ ಒಂದು ಹೇಳ್ತೇವೆ. ಹೀಗಾಗಿ ಒಟ್ಟು ಗೊಂದಲದ ಗೂಡಾಗಿ ಇವತ್ತು ನಾವು ಏನು ಮಾಡ್ತೀವಿ, ಸಂಖ್ಯೆಗಳನ್ನು ಕೊಡ್ತಾರಲ್ಲ, ಇಷ್ಟು TMC ಇದೆ, ಇಷ್ಟು TMC ಹೋಗಿದೆ, ನಾನು ನೀವು ಕೂಡ ಆ ಸಂಖ್ಯೆಗಳನ್ನು ನಂಬದಂಥ ಸ್ಥಿತಿಗೆ ಬಂದುಬಿಟ್ಟಿದೆ. ನಿಜವಾಗ್ಲೂ ಅಷ್ಟು ನೀರು ಇದೆಯಾ ಅಂತಾರೆ, ಅಲ್ಲಿ ನೋಡಿದರೆ ಕ್ರಶ್ ತೆಗೆದ್ರೂ ಕೂಡ ನೀರು ಹರಿತಾ ಇಲ್ಲ ಅಂತ ತೋರಿಸ್ತಾರೆ. ಅಂದರೆ ಜನತೆಯನ್ನು ಪೂರ್ತಿ ವಿಶ್ವಾಸಕ್ಕೆ ತಗೊಂಡು, ಮಳೆ ಕಡಿಮೆ ಆಗಿದೆ, ಪ್ರಾಬ್ಲಮ್ ಆಗಿದೆ, ನಾವಿಬ್ಬರೂ ಈ ಪ್ರಾಬ್ಲಮನ್ನು ಹಂಚ್ಕೋಬೇಕಾಗಿದೆ. ಇವತ್ತಾದಂಥ ಸಭೆ ನಂತರ ಶಶಿಶೇಖರ್ ಅವ್ರು ಏನು ಹೇಳಿದರು ಅಂದರೆ, ತಮಿಳ್ನಾಡು ಆಲ್ಸೋ ವಾಸ್ ವೆರಿ ಅನ್ಹ್ಯಾಪಿ ಅಂತ ಹೇಳಿದರು. ಅಂದರೆ ನಾವು ನಮ್ಮ ಹತ್ರ ನೀರು ಇಟ್ಕೊಂಡಿದ್ದೇವೆ ಅಂತ ಇನ್ನೂ ತಮಿಳ್ನಾಡಿಗೆ ಅನ್ನಿಸ್ತಾ ಇದೆ, ನಮಗಿಲ್ಲಿ ಅನ್ಹ್ಯಾಪಿ ಇದ್ದೇವೆ ಅಂತ. ನಾವು ಅಲ್ಲಿ ಅವರು ಅನ್ಹ್ಯಾಪಿ ಆಗಿದ್ದಾರೆ ಅಂದರೆ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಕನ್ವಿನ್ಸ್ ದ ಫ್ಯಾಕ್ಟ್ಸ್ ಪ್ರಾಪರ್ಲಿ. ನಾವು ಇಲ್ಲೇ ಕೂತ್ಕೊಂಡು ಈ ಸಭೆಯಲ್ಲಿ ಚರ್ಚೆ ಮಾಡಿದರೆ ಇದಾಗಲ್ಲ. ನಮ್ಮ ಸರ್ಕಾರಗಳು ಗಟ್ಟಿ ನಿರ್ಣಯ ತಗೋಬೇಕು. ಈಗ ಈ ಗಟ್ಟಿ ನಿರ್ಣಯ ತಗೊಳ್ಳೋದಕ್ಕೆ ಇನ್ನೂ ಒಂದು ಸಕಾಲ ಇವತ್ತಿದೆ, ನಾಳೆದೆ. ನಾವೇನು ತಗೊಳ್ತೇವೆ ಅನ್ನೋದ್ರ ಮೇಲೆ ಕನ್ನಡದ ಜನತೆಯ ಭವಿಷ್ಯ ಈ ವರ್ಷದ ಮಟ್ಟಿಗೆ ಇನ್ನೂ 4-6 ತಿಂಗಳಿಗೆ ಡಿಸೈಡ್ ಆಗುತ್ತೆ. ಎಸ್ ಇಲ್ಲಿ ರಾಧಾ ಅವರೇ, ಮುಖ್ಯಮಂತ್ರಿಗಳು ಸುದರ್ಶನ್ ಇವರು ನಮ್ಮ ವಾಮನಾಚಾರ್ಯರು ಒಂದು ಒಳ್ಳೆ ಮಾತು ಹೇಳಿದರು, ಕನ್ನಡಿಗರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ. ಯಾವ ವಿಷಯದಲ್ಲೂ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ. ರೀಸೆಂಟಾಗಿ ಇಟ್ ಮೇ ನಾಟ್ ಬಿ ರೆಲೆವೆಂಟ್ ಟು ದಿಸ್ ಸಬ್ಜೆಕ್ಟ್, ಅವರ ಮಗ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಸಭೆಯನ್ನ ಮಾಡೋದು, ಹೇಳ್ಬಿಡ್ತೀನಿ ತಾಳಿ. ಆ ಸಭೆಯನ್ನ ಮಾಡುವುದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಏನು ಹೇಳ್ಬೋದಾಗಿತ್ತು ಗೊತ್ತಾ, ಮಾಡಿದರೆ ಅದು ತಪ್ಪಾಗಿದೆ, ಐ ವಿಲ್ ಆಸ್ಕ್ ಹಿಮ್ ಟು ರೆಕ್ಟಿಫೈ ದಟ್ ಅಂತ ಹೇಳಲಿಲ್ಲ ಅವರು. ನನ್ನ ಮಗ ಆ ಸಭೆಯಲ್ಲಿ ಭಾಗವಹಿಸಲೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಂದು ವಿಷಯದಲ್ಲೂ, ಕಾವೇರಿ ವಿಷಯ ಇರಬಹುದು, ಬೇರೆ ಯಾವುದೇ ಮಹದಾಯಿ ವಿಷಯ ಇರಬಹುದು, ಎಲ್ಲ ವಿಷಯದಲ್ಲೂ ಅವರು ವಾಸ್ತವವನ್ನು ಒಪ್ಪಿಕೊಳ್ಳುವ ಪ್ರಯತ್ನವನ್ನು ಈ ಮುಖ್ಯಮಂತ್ರಿಗಳು ಮಾಡೋದೇ ಇಲ್ಲ. ಒಂದು ಅಪಾಯ ಏನಿದೆ ಅಂತಂತಂದ್ರೆ, ಮಹದಾಯಿಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕಾವೇರಿಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಬೆಳಗಾವಿ ಗಡಿ ವಿವಾದ ಇವತ್ತು ಸುಪ್ರೀಂ ಕೋರ್ಟಲ್ಲಿದೆ. ನಮ್ಮ ಕರ್ನಾಟಕದ ವಕೀಲರು, ಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟ ಸಚಿವರು ಸಮರ್ಥ ವಾದವನ್ನು ಮಂಡನೆ ಮಾಡದೆ ಹೋದರೆ 3ನೇ ವಾದ ಕರ್ನಾಟಕಕ್ಕೆ ಬೀಳುತ್ತೆ. ಬೆಳಗಾವಿ ಕರ್ನಾಟಕದ ಕೈತಪ್ಪಿ ಹೋಗುವಂತಹ ಅಪಾಯ ಇದೆ. ಅದರಿಂದ ನನಗೇನು ಅನ್ಸುತ್ತೆ ಅಂತಂದ್ರೆ, ಎಲ್ಲ ವಿಷಯಗಳಲ್ಲಿ ಮುಖ್ಯಮಂತ್ರಿಗಳು ಉಡಾಫೆತನವನ್ನ ಪ್ರದರ್ಶಿಸ್ತಾರೆ ಹೊರತು ಹಿ ಇಸ್ ನಾಟ್ ಸೀರಿಯಸ್. ಕರ್ನಾಟಕದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಿಲ್ಲ. ಸರಿಯಾದ ಲೆಕ್ಕಾಚಾರ, ಅಂಕಿ ಅಂಶಗಳು ಪಬ್ಲಿಕ್ ಡೊಮೈನ್ಗೆ ಅವ್ರು ಬಿಡ್ತಾನೆ ಇಲ್ಲ. ಏನೋ ಮುಚ್ಚಿಡ್ತಿದ್ದಾರೆ, ಎಲ್ಲೋ ಏನೋ ಒಂಥರ ತಪ್ಪು ಎಡವಟ್ಟು ಲೆಕ್ಕಾಚಾರಗಳ ಮೇಲಾಟ ಆಗ್ತಾ ಇದೆ. ಹೀಗಾಗಿ ಈ ರೀತಿಯ ಪರಿಸ್ಥಿತಿ ಇದೆ. ಈ ಥರದ ಯಾವುದೇ ರಾಜ್ಯದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಒಂದು ಕ್ರಿಟಿಕಲ್ ಆಗಿರೋಂಥ ಒಂದು ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲರೂ ಕೂಡ ಅಟ್ಯಾಕ್ ಮಾಡುವಂಥದ್ದು ಮುಖ್ಯಮಂತ್ರಿನೇ ಮಾಡ್ತಕ್ಕಂಥದ್ದು.
ಇದು ಸಹಜವಾಗಿ ಜನರ ಅಭಿಪ್ರಾಯಗಳಿರ್ಬೋದು ಬೇರೆ ಬೇರೆ. ಅದರ ವಸ್ತುಸ್ಥಿತಿಯನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಅದನ್ನ ಅವರೇ ನಮ್ಗೆ ಆಮೇಲೆ ಒಂದು ನಾ ಹೇಳ್ತೀನಿ, ಮಹಾದೇವ್ ಪ್ರಕಾಶ್ ಅವ್ರು ಏನು ಹೇಳಿದ್ರು, ಅವ್ರ ಚೀಫ್ ಮಿನಿಸ್ಟರ್ ನಾಟ್ ಡಿಸ್ಚಾರ್ಜಿಂಗ್ ಇಸ್ ಡ್ಯೂಟೀಸ್ ಎಫಿಷಿಯೆಂಟ್ಲಿ ಎಫೆಕ್ಟಿವ್ಲಿ ಅನ್ನೋಂಥ ಮಾತನ್ನು ಹೇಳಿದ್ರು, ವಿಚ್ ಇಸ್ ನಾಟ್ ಕರೆಕ್ಟ್. ಎರಡನೇದವರ ಮಗನ ವಿಷಯಕ್ಕೂ ಕೂಡ ಅವ್ರು ಹೇಳಿದ್ರು, ಇಲ್ಲ ಅವರು ಸರಿಯಾದಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡಲಿಲ್ಲ ಅಂತೇಳಿ. ಅವ್ರು ಹೇಳಿದ್ದಾದರೂ ಏನು, ಅವರ ಕ್ಷೇತ್ರದ ಜನರು ಅವ್ರ ಮಗನ ಕೈಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ, ಆ ಅರ್ಜಿಯನ್ನು ಅಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಅಷ್ಟೇ ಮಾಡಿದ್ದಾನೆ ಅಂತ ಅವ್ರು ಹೇಳಿದ್ರು. ಅವ ಏನು ಶಾಸಕನೂ ಅಲ್ಲ ಅಥವಾ ಜನಪ್ರತಿನಿಧಿಯೂ ಅಲ್ಲ, ಅದರಿಂದ ಆತ ಯಾವುದೇ ರೀತಿಯ ಸಭೆಗಳನ್ನು ಕರೆದಿಲ್ಲ. ಆದರೆ ನನ್ನ ಕಾರ್ಯದರ್ಶಿಗಳಿಗೆ ಸಭೆಯನ್ನು ಕರೆಯುವಂಥ ಜವಾಬ್ದಾರಿ ಇದೆ, ಅವರಿಗೆ ಕ್ಷೇತ್ರದ ಆಗುಹೋಗುಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿಕ್ಕೆ ನಾ ಹೇಳಿದ್ದೇನೆ ಅನ್ನೋಂಥ ಸ್ಪಷ್ಟ ಮಾಡಿದ್ದೇನೆ. ಅದಿರಲಿ, ವಿಷಯ ಅದಲ್ಲ. ವಿಷಯ ನಾವೀಗ ಕಾವೇರಿ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು. ಒಂದು ಸ್ಟೇಟ್ ಇಂಟ್ರೆಸ್ಟ್ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಎರಡು ಮಾತಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ, ಇರಲೂ ಕೂಡದು. ಆದರೆ ಎಲ್ಲವನ್ನೂ ಕೂಡ ಸ್ಟೇಟ್ ಇಂಟ್ರೆಸ್ಟ್ ಹಿನ್ನೆಲೆ ಎಲ್ಲವನ್ನೂ ಕೂಡ ಕೆಲವು ಸಂದರ್ಭಗಳಲ್ಲಿ ಬಹಿರಂಗಗೊಳಿಸೋದಕ್ಕೆ ಅಸಾಧ್ಯ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಡಿಫೆನ್ಸಿನ ಎಲ್ಲ ವಿಷಯಗಳನ್ನು ಕೂಡ ದೇಶದಲ್ಲಿ ಚರ್ಚೆ ಆಗ್ಲಿಕ್ಕೆ ಆಗೋದಿಲ್ಲ. ಇದೊಂದು ಸಂದರ್ಭ ಇದು. ಹಾಗೇನೆ ಇದು ಕೂಡ ಒಂದು ಸ್ಟೇಟ್ ಇಂಟ್ರೆಸ್ಟ್ ಬಂದಂಥ ಸಂದರ್ಭದಲ್ಲಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಜನರು ಆತಂಕದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಅರ್ಥ ಆಗುತ್ತೆ. ಅಷ್ಟರ ಮಟ್ಟಿಗೆ ಯಾವುದೇ ಒಂದು ಸರ್ಕಾರ ಸೆನ್ಸಿಟಿವ್ ಆಗಿ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ. ಆದರೆ ಪ್ರಶ್ನೆ ಇರುವಂಥದ್ದು ಇಲ್ಲಿ ಬರೀ ರಾಜ್ಯ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ವಿನಃ ಕೇಂದ್ರ ಸರ್ಕಾರದ ಪ್ರಶ್ನೆ ಏನು, ಜವಾಬ್ದಾರಿ ಏನು? ಕೇಂದ್ರ ಸರ್ಕಾರಕ್ಕೆ ಆಗಿದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಇಲ್ವಾ? ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಹಕ್ಕುಗಳಿಲ್ವಾ? ಅದನ್ನು ಕೂಡ ಅವರು ಕೂಡ ಗಮನ ಹರಿಸಬೇಕಲ್ಲ. ಎರಡು ರಾಜ್ಯಗಳಲ್ಲಿ ಈ ರೀತಿಯಾದಂಥ ವಾತಾವರಣ ಆಗ್ತಾ ಇದ್ದಾಗ ಇಡೀ ದೇಶದಲ್ಲಿ ಏನಾಗುತ್ತೆ? ಇಡೀ ದೇಶದಲ್ಲಿ ವಾತಾವರಣ ಏನಾಗುತ್ತೆ? ನಾವು ಕೂಡ ಕರ್ನಾಟಕದ ಜನರು ಇಡೀ ದೇಶದಲ್ಲಿ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಅನಾವಶ್ಯಕವಾಗಿ ನಾವೇನಾದ್ರೂ ಜಗಳ ತೆಗಿತಾ ಇದ್ದೀವ? ಅನಾವಶ್ಯಕವಾಗಿ ಇಲ್ಲ ಸಲ್ಲದನ್ನ ನಾವೇನಾದ್ರೂ ಹೇಳ್ತಿದ್ದೇವ? ನಾವು ಕೇಳ್ತಿರೋಂಥದ್ದಾದ್ರೂ ಏನು? ಕುಡಿಯೋ ನೀರಿಗೆ ನಾವು ಹೇಳ್ತಾ ಇದ್ದೀವಿ, ನಮಗೆ ಸಂಕಷ್ಟ ಇದೆ, ತೊಂದರೆಗಳಿದ್ದಾವೆ, ದಯಮಾಡಿ ಹಿಂದಿನ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ, ಆಡಳಿತಾತ್ಮಕವಾಗಿ ಇವತ್ತು ಮಾನಿಟರಿಂಗ್ ಕಮಿಟಿ ಅದನ್ನು ಅಲ್ಲಿ ಕೂಡ ಈಗ ಒಂದು ಜನಸಾಮಾನ್ಯರಲ್ಲಿ ಬಂದಿದೆ, ತಮಿಳುನಾಡಿನ ಮೂಲದ ಅಧಿಕಾರಿ ಇದ್ದಾರೆ ಅಂತೇಳಿ. ಇದನ್ನು ಕೇಂದ್ರ ಸರ್ಕಾರ ಕೂಡ ಆಲೋಚನೆ ಮಾಡಬೇಕಲ್ವಾ? ಒಂದು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಒಂದು ನ್ಯಾಯ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೋ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೋ ಇಟ್ಸ್ ಅ ಕ್ವಶನ್ ಆಫ್ ಕಾಮನ್ ಸೆನ್ಸ್. ಇದನ್ನು ಕೂಡ ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಜನರ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂಥ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಇದನ್ನು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ನೀವು ಅಂಕಿಅಂಶಗಳ ಮೇಲೆ ತೀರ್ಮಾನ ಮಾಡ್ಲಿಕ್ಕಾಗುತ್ತೆ. ಗ್ರೌಂಡ್ ರಿಯಾಲಿಟೀಸ್ ಆಗಿದ್ರೆ ಏನಾಗಬೇಕಾಗುತ್ತೆ? ಗ್ರೌಂಡ್ ರಿಯಾಲಿಟೀಸ್ ಏನಾಗಬೇಕು? ಗ್ರೌಂಡ್ ರಿಯಾಲಿಟೀಸ್ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಲ್ವಾ? ಎಸ್, ನನ್ಗೆ ಕಾಡೋ ಪ್ರಶ್ನೆ ಇದು ಮರಲಿಂಗೇಗೌಡ್ರೆ. ಒಬ್ಬ ಜನಸಾಮಾನ್ಯರ ಒಂದು ಕೂಗು ಅಂತಾನೆ ಹೇಳ್ಬೋದು. ಈ ಕರ್ನಾಟಕದಲ್ಲಿ ನಾನು ಹುಟ್ಟಿದ ಮಾತ್ರಕ್ಕೆ ನೀರಿಲ್ಲದೆ ಸತ್ತು ನನ್ನ ಹೆಣದ ಮೇಲೆ ಕಾನೂನು ಪಾಲನೆ ಆಗಬೇಕು ಅನ್ನೋದಾದ್ರೆ ಕನಿಷ್ಠ ಮೂಲಭೂತ ಸೌಕರ್ಯ, ಕನಿಷ್ಠ ಸೌಕರ್ಯ ಅನ್ನೋದಕ್ಕಿಂತ ಜೀವಂತವಾಗಿ ಇರೋದಕ್ಕೆ ಬೇಕಾದಂಥ ಕುಡಿಯೋ ನೀರನ್ನ ಕೊಡಲ್ಲ ಅಂದರೆ ಇದೇನಾ ಕಾನೂನು? ಬಟ್ ಒಂದಮ್ಮ, ನನ್ನ ಒಂದು ಇದಕ್ಕೆ ಇವರು ಒಪ್ತಾರೆ ಇಲ್ವಾ, ನಾನು BJP ಕಾಂಗ್ರೆಸ್ಸಿನ ಜಗಳಕ್ಕೆ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಸತ್ರು ಪರವಾಗಿಲ್ಲ, ನಿನ್ನ ಹೆಣದ ಮೇಲೆ ನನ್ನ ಕಾನೂನು ನಾನು ಹೇಳಿದ್ದು ನಡಿಬೇಕು ಅನ್ನೋದಿದೆಯಲ್ಲ ಸರ್. ಇವಾಗ ಹಾಗೆ ಆಗಿರೋದು ಸುಪ್ರೀಂ ಕೋರ್ಟಿಂದ. ಒಂದು ಮಾತು ನಮ್ಗೆ ಹೇಳ್ತೀನಿ, ಇದು ಸುಪ್ರೀಂ ಕೋರ್ಟ್ ಅಂಗ್ಲಕ್ಕೆ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾನೇನು ಮೋದಿಯವ್ರ ಪರ ಅಥವಾ BJP ಪರ ಕಾನೂನು ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಮೋದಿಯವರು ಇಂಟರ್ಫಿಯರ್ ಆಗಬಹುದಾ ಅಥವಾ ಬೇಡವಾ ಅಂತಕ್ಕಂಥ ಪ್ರಶ್ನೆ ಒಂದು ಉದ್ಭವ ಆಗುತ್ತೆ. ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿರುವಾಗ ನೀವು ಯಾವ ರೀತಿ ಅವರು ಇಂಟರ್ಫಿಯರ್ ಆಗ್ತಾರೆ? ನಂಬರ್ 1 ಬಿಟ್ಟಾದ್ಮೇಲೆ ಇವರು ಪುನಃ ಕೋರ್ಟ್ಗಳಿಗೆ, ಮೇಲುಸ್ತುವಾರಿ ಸಮಿತಿಗಳಿಗೆ ಇದಕ್ಕೆಲ್ಲ ಹೋಗ್ತಾ ಇರೋದ್ರಿಂದ, ಬಟ್ ಅವರು ಜಲಸಂಪನ್ಮೂಲ ಇದು ಮಂತ್ರಿಗೋ ಯಾರಿಗೋ ಹೇಳಿ ಅಥವಾ ಅವರೇನೋ ಕರೆಸ್ಕೊಂಡು ಅವರು ಬೇರೆ ಅರ್ಥದಲ್ಲಿ ಕೋರ್ಟ್ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ. ಇವ್ರು ಹೇಳಿದಂಗೆ 2 ರಾಜ್ಯಗಳು ಕಿತ್ತಾಡ್ತಾ ಇವೆ, ದುಂಬಿ ಆಗ್ತಾ ಇದೆ, ಇದು ಬೇಕಾದಷ್ಟು ಪ್ರಾಪರ್ಟಿ ಲಾಸ್ ಆಗ್ತಾ ಇದೆ ಅಂತ ಅನ್ನೋ ಮಟ್ಟಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ಯಾವ ಥರ ಮಾಡಬೇಕು ಏನು ಅಂತಕ್ಕಂಥ ಒಂದು ಇದನ್ನು ಮಾಡ್ಬೋದಾಗಿತ್ತು ಅವರು. ಯಾಕೆಂದರೆ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ 2 ರಾಜ್ಯಗಳ ಜಗಳದಲ್ಲಿ ಅವರು ಒಂದು ಚೂರು ಮೂಗು ತೋರಿಸ್ಬೋದಾಗಿತ್ತು. ಬಹುಶಃ ನನಗೇನು ಅನಿಸುತ್ತೆ, ಏನು ಅನ್ಕೊಂತಾರೋ ಗೊತ್ತಿಲ್ಲ, BJP ಅವರು ನಮ್ಮ ಮೋಹನಾಚಾರ್ಯರು ಏನೇ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಕೋರ್ಟ್ ಹೇಳಿದ್ಮೇಲೆ ಬಿಡಬೇಕಾಗುತ್ತೆ, ಬಿಡಲೇಬೇಕಾಗುತ್ತೆ. ಹೌದು, ದೇವೇಗೌಡರು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಎಲ್ಲ ಮಾತಾಡಿದ್ರು ಪಾಪ. ಆಮೇಲೆ ಅವ್ರದ್ದೇನಾಗಿದೆ, ನೀರು ಬಿಡಿ ಅಂತ ಅವ್ರು ಯಾಕೆ ಹೇಳ್ತಾರೆ ಅಂದರೆ, ನೀರು ಬಿಡಲಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆದರೆ ಅಟ್ಮೋಸ್ಟ್ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟೇ ನಮ್ಮಲ್ಲಿ.
ಸುಪ್ರೀಂ ಕೋರ್ಟ್ ಮೇಲೆ ಯಾವುದೂ ಇಲ್ಲ. ನೀವೇನು ಪ್ರಿವಿ ಕೌನ್ಸಿಲ್ಗೆ ಹೋಗೋಕ್ಕಾಗಲ್ಲ ಇಂಗ್ಲೀಷ್ನವ್ರ ಕಾಲದಲ್ಲಿ ಹೋದಂಗೆ. ನಾವು ಅದೇ ಅಷ್ಟು ಮೋಸ್ಟು ಅದು ಹೇಳಿದ್ಮೇಲೆ ಬಿಡಲೇಬೇಕು, ಇಲ್ಲ ಅಂದರೆ ಸಂವಿಧಾನ ಬಿಕ್ಕಟ್ಟು ಬರುತ್ತೆ, CRPF ಕಳಿಸ್ತಾರೆ 4 ಇದನ್ನು. ಯಾಕಂದ್ರೆ October 18 SLP ಮೈನ್ ಪಿಟಿಷನ್ ಬರ್ತಾ ಇದೆ ಚರ್ಚೆಗೆ. ಅಲ್ಲೆಲ್ಲ ಬಂದೆ ಅವರು ನೀರು ಬಿಡಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ವಾಮನಾಚಾರ್ಯರಿಗೆ ಅಟ್ಲೀಸ್ಟ್ 17 ಜನರನ್ನ ಕಳಿಸಿರ್ತಕ್ಕಂಥ BJP ಈ ಜನ, ಮತ್ತು ನಮ್ಮಲ್ಲಿ ಇಬ್ಬರು, ಇವರೆಲ್ಲ 9 ಜನ ಎಲ್ಲ ಇದ್ದಾರೆ. ಇವರೆಲ್ಲ ಕೂತು ಈ ಪಾರ್ಟಿ ಬಿಟ್ಬಿಡ್ಬೇಕು. ಈಗ BJP ಅವ್ರಿಗೆ ಏನಾಗಿದೆ, ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರಬೇಕು, ಏನಾದರೂ ಕಾವೇರಿ ಕುಳದಲ್ಲಿ ಈ ಥರ ಆಗೋದ್ರಿಂದ ನಮ್ಮ ಕಾಂಗ್ರೆಸ್ನವ್ರಿಗೆ ಮುಖಕ್ಕೆ ಮುಸಿ ಬೆಳೆದಂಗಾಗಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರಲ್ಲಿ ಏನೋ ಗೊತ್ತಿಲ್ಲ. ಆಮೇಲೆ ಇವರು ಹೆಂಗಾಗಿದೆ ಅಂದ್ರಮ್ಮ, ಅಯ್ಯೋ ಅಧಿಕಾರಕ್ಕೆ ಬಂದಾಗೋದೇ 5 ವರ್ಷ ಹೆಂಗ ಮಾಡೋಣ, ನೆಕ್ಸ್ಟ್ ನಾವು ಬತ್ತೀವೋ ಇಲ್ಲೋ, ಹೆಂಗ ಬಿದ್ದೋಗ್ಲಿ ಹೋಗ್ರಿ 5 ವರ್ಷ ತುಂಬಿಸ್ತೀವಿ ಅನ್ನೋ ಮಟ್ಟದಲ್ಲಿ ಇವರು ಇದ್ದಾರೇನೋ ನನಗೆ ಗೊತ್ತಿಲ್ಲಮ್ಮ. ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಸೇರಿ ಕೂತು ನೋಡಿ, ಈಗ ನಿಮ್ಮಂಥವರು ಈಗ ಎಲ್ಲ ಚಾನಲ್ಗಳು ಈ ಸುಮಾರು 20 ದಿವಸದಿಂದ ನಡೀತಾ ಇದೆ, ಎಲ್ಲ ಚಾನೆಲ್ಗಳಲ್ಲಿ ನಡೀತಾ ಇದೆ. ಒಬ್ಬರು MP ಮಾತಾಡಿದ್ ನಾ ಕೇಳಿಸ್ಕೊಂಡಿಲ್ಲ, ಇವ್ರು ಮೇಲ್ ಮಾಡ್ತಾರೆ ಎಲ್ಲ ಬನ್ರಿ ಹೋಗೋಣ ನಾವೆಲ್ಲ ನಮ್ಮ 3 ಪಾರ್ಟಿಯವರು ಹೋಗಿ ಕೂತು ನಾವು ಮಾಡೋಣ ಅಂತಕ್ಕಂಥ ಒಂದಕ್ಕೂ ಬರಲಿಲ್ಲ. ಇದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೆಲ್ಲ ಏನಾಗಿದೆ, ಅದೇ ತಮಿಳ್ನಾಡವ್ರು ಆದ್ರೆ ಎಷ್ಟೇ ಜನ ನೋಡಿ, ಇದು ಬಂದು ಕರೆ ಅರೆಸ್ಟ್ ಮಾಡಿದ್ರು, ಬಂದು ಕರೆ ಕೊಟ್ರು, ಹಿಂಗೆ ಎಲ್ಲ ಸ್ಟಾಲಿನ್ ಸೇರಿಸಿ 3000 ಜನ ಮಾಡಿದ್ರು. ನಂಬರ್ 1. ನಂಬರ್ 2 ಏನ್ ಗೊತ್ತಾ, ನೀರು ಹೋಗ್ತಾ ಇದೆ ಆದ್ರೂ ಅವ್ರು ಬಂದ್ ಮಾಡಿದ್ರು ಎಲ್ಲ ಸೇರಿ. ನಿಮ್ಗೆ ಹೇಳ್ತೀನಿ, ಇಲ್ಲಿ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಈ ಏನು ಈ ಕರ್ನಾಟಕದ ಆ ವಾದ ಸರಿ ಮಾಡಿಲ್ಲ, ಈ ವಾದ ಸರಿ ಮಾಡಿಲ್ಲ, ಅಲ್ಲಿ ಲೆಕ್ಕಾಚಾರ ಕೊಟ್ಟಿಲ್ಲ, ಇಲ್ಲಿ ಲೆಕ್ಕಾಚಾರ ಕೊಟ್ಟಿಲ್ಲ. ಇವರು ತಾವು ಮಾಡಿರೋ ತಪ್ಪನ್ನ ನಮ್ಮ ಮೇಲೆ ಹಾಕ್ತಾ ಇದಾರೆ. ಬರೀ ಇದೇ ಆಯ್ತು. ದೇವೇಗೌಡರು ಒಂದು ನಿಮಿಷ ವಾಮಾಚಾರ್ಯ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಸುಮ್ಮನೆ ಕೇಳಿದ್ದೆ ಆಯ್ತಂತೆ, ಸುಮ್ಮನೆ ಕೇಳಿದ್ದು, ಏನು ಮಾತಾಡಿಲ್ಲ. ಎಸ್ ವಾಮನಾಚಾರ್ಯ ಸರ್, ಈಗ ಮೇಲುಸ್ತುವಾರಿ ಸಮಿತಿ 3,000 ಕ್ಯೂಸೆಕ್ ನೀರು ಬಿಡಿ ಪ್ರತಿದಿನ 10 ದಿನದಂತೆ ಅಂತ ಹೇಳಿದೆ. ನಾಳೆ ನಮ್ದು ಅರ್ಜಿ ವಿಚಾರಣೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಅಂದ್ರೆ ಸುಪ್ರೀಂ ಕೋರ್ಟ್ ಮೇಲುಸ್ತುವಾರಿ ಸಮಿತಿಯಲ್ಲಿ ಹೇಳಿದ್ದೇನೆ ಅಪೀಲ್ ಮಾಡಿ ಇನ್ಮೇಲೆ ತಿಂಗಳ ಏನು ಮೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಲೆಕ್ಕಾಚಾರಗಳನ್ನ ಅಪ್ಡೇಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಕಷ್ಟ ಸಂದರ್ಭದಲ್ಲಿ ಮಾತ್ರ ನೀವು ಬರ್ತೀರಿ ಅನ್ನುವಂತಹ ಅಪವಾದ ಇದೆ. ಹೀಗಾಗಿ ಇನ್ಮೇಲೆ ನೀವು ಅಲ್ಲಿಗೆ ಹೋಗಿ ಅಂತ ಹೇಳುತ್ತಾ, ಅಥವಾ ಇಲ್ಲ 3,000 ಕಡಿಮೆ ಆಯ್ತು, ಒಂದು 5,000 6,000 ಬಿಡಿ ಅಂತ ಹೇಳುತ್ತಾ ಅಂತ? ಎರಡೂ ಆಗುವಂಥ ಚಾನ್ಸಸ್ ಇಲ್ಲಿದೆ. ಮೊದಲನೇದ್ದು, ಇಲ್ಲಿವರೆಗಿನ ಒಟ್ಟು 3-4 ನಿರ್ಣಯಗಳನ್ನು ನೋಡಿ, ಇಂಟೀರಿಯಂ ನೋಡಿ, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ನೋಡಿ, ಆಮೇಲೆ ವಾಟರ್ ಟ್ರಿಬ್ಯುನಲ್ ನೋಡಿ, ಎಲ್ಲನೂ ಒಂದೇ ದಾರಿಯಲ್ಲಿವೆ. ಅವ್ರು ಹೇಳಿದ್ದು ನೀವು ಹೇಳ್ತಾರೆ, ಇವರ ಆಧಾರದ ಮೇಲೆ ಅವ್ರು ಹೇಳ್ತಾರೆ. ಮೊನ್ನೆ ಕೂಡ ವಾಟರ್ ಟ್ರಿಬ್ಯುನಲ್ನವರು ಇಂತಿಷ್ಟು ನೀರು ಸಂಕಷ್ಟ ಸಮಯದಲ್ಲಿ ಬೇಕಿದ್ರೆ ನಿಮ್ದು ಎಷ್ಟು ಮಳೆ ಕಡಿಮೆ ಆಗಿದೆಯೋ ಅಷ್ಟು % ಕಮ್ಮಿ ಮಾಡಿ ಉಳಿದಷ್ಟು ನೀರು ಬಿಡಲೇಬೇಕು. ಅದು ನಿಮಗೆ ಎಷ್ಟು ಉಳಿಯುತ್ತೆ ಅಥವಾ ಅವ್ರ ಡ್ಯಾಮಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ಲ. ಅದನ್ನು ನಾವು ಅವ್ರದ್ದು ಏನು ಪಾಲಿದೆಯೋ ಅದನ್ನು ಬಿಟ್ಟುಬಿಡಿ ಅಂತ. ಅದೇ ಆಧಾರದ ಮೇಲೆ ಇವತ್ತಾದಂಥ ವಾಟರ್ ಸೂಪರ್ವಿಷನ್ ಕಮಿಟಿಯವರು ಕೂಡ ಅದನ್ನೇ ಹೇಳಿದರು, ಅವ್ರಿಗೆ ನೀರು ಬಿಡಬೇಕಾಗತ್ತೆ, ಅದಕ್ಕೆ 3,000 ಕ್ಯೂಸೆಕ್ಸ್ ಬಿಡ್ತಾ ಹೋಗಿ ಅಂತ. ನಾಳೆ ಆಗುವಂಥದ್ರಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನದೇನಾದರೂ ಆಗುತ್ತೆ ಅನ್ನೋಂಥ ಆಸೆ ನಮಗಿಲ್ಲ. ಆದರೆ ಇವತ್ತಾದಂಥ ಸಭೆಯಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಇನ್ನು ಮುಂದಿನ ತಿಂಗಳು ಅಕ್ಟೋಬರಲ್ಲಿ ಒಮ್ಮೆ ಮೀಟ್ ಆಯಿತು ಅಂದರೆ ಹೆಚ್ಚು ಕಡಿಮೆ ಈ ಪ್ರಾಬ್ಲಮ್ ಸೆಟ್ಲ್ ಆಗುತ್ತೆ. ಮುಂದಿನ ವರ್ಷದಿಂದ ಏಪ್ರಿಲ್ನಿಂದನೇ ಪ್ರತಿ ತಿಂಗಳು ನಾವು ಕುತ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಮ್ಮದಾದಂಥ ಒಂದು ಹಿಂದಾದಂಥ ಮಿಸ್ಟೇಕ್ಗಳಲ್ಲಿ ಕೂಡ ಒಂದು ಏನು ಅಂದರೆ, ನಾವಾಗಿ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಾವಾಗಿ ಹೋಗಿ ನಮ್ಮಲ್ಲಿ ನೀರು ಕಡಿಮೆ ಆಗಿದೆ, ಇಷ್ಟು ಪ್ರಾಬ್ಲಮ್ ಇದೆ ಅನ್ನೋದನ್ನು ಮೊದಲೇ ನಾವು ಹೋಗಲ್ಲ. ತಮಿಳ್ನಾಡಿನವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ನಾವು ಡಿಫೆನ್ಸಲ್ಲಿ ಹೋಗ್ತೇವೆ, ನಾವು ಅಫೆನ್ಸಿವ್ ಆಗಿ ಎಂದೂ ಇರಲೇ ಇಲ್ಲ. ಅದನ್ನು ಕೂಡ ವಾಟರ್ ಟ್ರಿಬ್ಯುನಲ್ನವ್ರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ನೀವು ಅಫೆನ್ಸಿವ್ ಆಗಿ ಮೊದಲೇ ಹೇಳಲ್ಲ, ಆದಮೇಲೆ ಜಗಳಕ್ಕೆ ಬರ್ತೀರಿ ಅಂತ. ಹೀಗಾಗಿ ನಮ್ಮದೊಂದು ಇಮೇಜ್ ಏನಾಗಿದೆ ಬಿಲ್ಡ್ ಆಗಿದೆ ಅಂದರೆ, ಇದೊಂದು ಜಗಳ ಗಂಟರ ರಾಜ್ಯ ಅಂತ ಆಗಿಬಿಟ್ಟಿದೆ. ಈಗ ಅದಕ್ಕಿಂತ ಮುಂದೋಗಿ ಇವರೊಂದು ಲಾಲೆಸ್ ರಾಜ್ಯ ಅಂತ ಆಗುವಷ್ಟು ಸ್ಥಿತಿಗೆ ನಾವು ಬಂದಿದ್ದೇವೆ. ಈ ಸ್ಥಿತಿಯಲ್ಲಿ ಅದರಿಂದ ಬಹಳ ಏನೋ ಸಿಗುತ್ತೆ ಅನ್ನೋದಕ್ಕಿಂತನೂ ಮುಂದಿನ ಏಪ್ರಿಲ್ನಿಂದನೇ ನಾವು ನಮ್ಮ ಡಾಕ್ಯುಮೆಂಟ್ಗಳನ್ನು ಮೊದಲೇ ಕೊಟ್ಟು ನಮ್ಮ ವಾದವನ್ನು ಗಟ್ಟಿಯಾಗಿ ಮಾಡ್ಕೊಳ್ಳೋದು. ಯಾಕೆಂದರೆ ದಿಸ್ ಈಸ್ ಆಫ್ಟರ್ ಆಲ್ ಎ ಲೀಗಲ್ ಫೈಟ್. ಈ ಲೀಗಲ್ ಫೈಟ್ನಲ್ಲಿ ನಮ್ಮ ಜವಾಬ್ದಾರಿಯನ್ನು ಇನ್ಯಾರ್ದೋ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಬಂದು ಬಿಡಿಸ್ಲಿ ಅಂದರೆ ಇದು ಆಗಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕಿಂತನೂ ಮೇಲಿಂದು ಕೋರ್ಟ್ಗಳಿದೆ. ಹೀಗಾಗಿ ಈ ಲೀಗಲ್ ನ್ಯಾಯವನ್ನು ಗೆಲ್ಲಬೇಕು ಅಂತಿದ್ದರೆ ನೀವು ನಿಮ್ಮ ಕೇಸ್ಗಳನ್ನು ಸರಿಯಾಗಿ, ಈ ವರ್ಷದ ಕಷ್ಟ ಇರೋದೇ ಇದು. ಯಾಕಂದರೆ 65% ನೀರು ಕಡಿಮೆ ಬಂದುಬಿಟ್ಟಿದ್ರಿಂದ ನಮ್ಮ ಕಷ್ಟಗಳಿದೆ. ಈ ವಾದ ಮುಗಿದ ನಂತರ ಕೂಡ ಇವತ್ತು ಮಧ್ಯಾಹ್ನ ತಮಿಳ್ನಾಡಿನವರು ಹತ್ತಿದ್ದಾರೆ ಜೋರಾಗಿ, ನಮ್ಗೆ ಈ ನೀರು ಏನೇನು ಸಾಲದು, ನಮ್ಗೆ ಈ ಸಲ ಭಾರಿ ಅನ್ಯಾಯ ಆಗತ್ತೆ ಅಂತ. ಅಂದರೆ ಎಲ್ಲರೂ ಜೋರಾಗಿ ಅಳುವಂಥ ಈ ಸ್ಥಿತಿಯಲ್ಲಿ ಈ ವರ್ಷದ ಕಷ್ಟದ ಸ್ಥಿತಿ ಇದ್ದೇ ಇದೆ. ಮುಂದಿನ ವರ್ಷದಿಂದ ಆದರೂ ನಾವು ವ್ಯವಸ್ಥಿತವಾಗಿ ಪ್ಲಾನಿಂಗ್ ಮಾಡಬೇಕು. ಮಳೆ ಕಡಿಮೆ ಆದರೆ ನಾವು ಏನು ಮಾಡ್ತೇವೆ ಅಂತ ಏಪ್ರಿಲ್ನಿಂದನೇ ಈ ಹಠವನ್ನು ನಾವೇ ಪ್ರಾರಂಭ ಮಾಡಿದರೆ, ಈಗ ಉಸ್ತುವಾರಿ ಕಮಿಟಿ ಅನ್ನೋದು ಏನು ಬಂದು ಕೂತ್ಕೊಳ್ಳುತ್ತೆ, ಇಟ್ ಈಸ್ ಇನ್ ಎ ವೇ
ಅಡ್ವಾಂಟೇಜಸ್. ನಮ್ಮ ಪ್ರಾಬ್ಲಮ್ ಇಂದ ಬಂದದ್ದು ಇದ್ರೂ ಕೂಡ ಹೋದ ಸಭೆಯಲ್ಲಿ ಕೆಲವರೆಲ್ಲ ಹೇಳಿದ್ದಾರೆ, ಉಸ್ತುವಾರಿ ಸಮಿತಿಯವ್ರು ಬಂದು ನಮ್ಮ ತಲೆ ಮೇಲೆ ಕೂತ್ಬಿಟ್ರು ಅಂದರೆ ನಮಗೇನು ಅಧಿಕಾರ ಉಳಿಯಲ್ಲ ಅಂತ. ಹಾಗೇನೂ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ನಮ್ಮ ವಾದವನ್ನು ಮೊದಲೇ ಪೇಪರ್ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ ಕೊಟ್ಟು ಏಪ್ರಿಲ್ನಿಂದಾನೇ ಸತತವಾದ ಪ್ರಯತ್ನವನ್ನು ಮಾಡಿ ನಮ್ಮ ವಾದವನ್ನು ಸ್ಟ್ರಾಂಗ್ ಮಾಡಬೇಕು. ಯಾಕೆಂದರೆ ದಿಸ್ ಶುಡ್ ಬಿ ಟ್ರೀಟೆಡ್ ಆಲ್ಸೋ ಆಸ್ ಎ ಲೀಗಲ್ ಬ್ಯಾಟಲ್. ಅದನ್ನು ಮಹತ್ವಪೂರ್ಣವಾಗಿ ನಾವು ನೋಡಬೇಕು. ಮಾದೇವ್ ಪ್ರಕಾಶ್ ಸರ್, ಈಗ ಅವತ್ತು ಜಡ್ಜ್ಮೆಂಟ್ ಬಂದಾಗ ಅವರು ಲಲಿತ್ ಅವರು ಇವ್ರ ಪರವಾಗಿ ವಾದ ಮಾಡಿದ್ರು, ಹಾಗಾಗಿ ಬೇರೆ ಪೀಠಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಹೇಳಬೇಕಾಗಿತ್ತು ಅಂತ ಹೇಳೋದು. ಆಮೇಲೆ ಇವತ್ತು ಏನು ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ತಮಿಳುನಾಡು ಕೇಡರ್ನ ಅಧಿಕಾರಿ ಅವ್ರನ್ನ ವರ್ಗಾವಣೆ ಮಾಡಬೇಕಾಗಿತ್ತು. ಇವೆಲ್ಲ ಮೊದಲೇ ಗೊತ್ತಾಗೋದಿಲ್ವಾ ಅಂತ? ಅಲ್ಲ, ಗೊತ್ತಾಗಬೇಕಾಗಿತ್ತು. ಆಕ್ಚುಲಿ ಲಲಿತ್ ಉದಯ್ ಏನಿದ್ದಾರೆ ಅವ್ರು ಈ ಪ್ರಕರಣ ವಿಚಾರಣೆಗೆ ಬಂದ ತಕ್ಷಣನೇ ಅವ್ರು ಹಿಂದೆ ಸರಿಬೇಕಾಗಿತ್ತು. ಜೊತೆಗೆ ನಾರಿಮನ್ ಅವರು ಅದೇ ಜಯಲಲಿತಾ ಅವರು ಬೇರೆ ಪೀಠಕ್ಕೆ ವರ್ಗಾಯಿಸಿ ಅಂತ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮಾಡಿಲ್ವಾ? ಜಯಲಲಿತಾ ಅವರ ಅಕ್ರಮ ಸಂಪತ್ತಿನ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಾಗ ಅವರ ಜಾಮೀನಿನ ವಾದವನ್ನ ನಾರಿಮನ್ ಅವರು ಮಂಡಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ವಿಷಯಗಳು ಬಂದಾಗ ಯಾವುದೇ ಅನುಮಾನಕ್ಕೆ ಅವಕಾಶವಾಗದ ಹಾಗೆ ವಾದ ಮಾಡಬೇಕು. ನನಗನ್ಸುತ್ತೆ ಇವೆಲ್ಲಕ್ಕಿಂತ ಮೀರಿ ಒಂದು ಪ್ರಯೋಗ ನಡೆದಿತ್ತು, ಕಾವೇರಿ ಕುಟುಂಬ ಅಂತ. ತಮಿಳುನಾಡಿನ ಜಲಾನಯನ ಪ್ರದೇಶದಲ್ಲಿರುವ ರೈತರು ಮತ್ತು ಕರ್ನಾಟಕದ ಜಲಾನಯನ ಪ್ರದೇಶದಲ್ಲಿರುವ ರೈತರು ಒಟ್ಟಿಗೆ ಸೇರಿ ಕಾವೇರಿ ಕುಟುಂಬ ಅಂತ ಮಾಡ್ಕೊಂಡು ಔಟ್ ಆಫ್ ಕೋರ್ಟ್ ಈ ಪ್ರಾಬ್ಲಮ್ಗಳನ್ನು ಮಾದೇವ್ ಪ್ರಕಾಶ್ ಸರ್, ನೀವು ಏನು ಮಾತನಾಡ್ತಾ ಇದ್ದೀರಿ, ಚಾನೆಲ್ಗಳಲ್ಲಿ ನಾವು ನಮ್ಮ ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವ್ರು ವಿಶ್ವಾಸಕ್ಕೆ ತಗೊಳ್ಳಲ್ಲ ಅಂತ ಅವರ ಬಗ್ಗೆ ನಾವು ಕಟು ಟೀಕೆಗಳನ್ನೂ ಮಾಡ್ತೀವಿ. ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಟೀಕೆಗಳನ್ನೇ ತೆಗೆದುಕೊಳ್ಳದ ಎಲ್ಲರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುವಂತ ಜಯಲಲಿತಾ ಅವರು ಈ ರೈತರ ಕುಟುಂಬ ಅಂತ ಒಂದು ಮಾಡ್ತೀವಿ ಅಂತ ಅಲ್ಲಿ ರೈತರು ಇಲ್ಲಿಗೆ ಬಂದು ಅಥವಾ ಇಲ್ಲಿ ರೈತರು ಅಲ್ಲಿಗೆ ಹೋಗಿ ಸಭೆ ಮಾಡೋದು ಸುಮ್ಮನೆ ಇರ್ತಾರ ಸರ್? ಅವಮ್ಮ ಅಲೌ ಮಾಡ್ತಾರ? ಒಂದು ಔಟ್ ಆಫ್ ಕೋರ್ಟ್ ನಿರ್ಧಾರ ಆಗುವಂತಹ ಒಂದು ಕಾವೇರಿ ಕುಟುಂಬವನ್ನ ಈಗಾಗಲೇ ಸೃಷ್ಟಿಯಾಗಿದೆ. ಅದು ಹೆಚ್ಚು ಪರಿಣಾಮ. ಆ ಕಾವೇರಿ ಕುಟುಂಬದಲ್ಲೂ ಕೂಡ ಯಾವುದೋ ಒಬ್ಬ ಕುಟುಂಬದ ಸದಸ್ಯ ಒಂದು ತ್ಯಾಗಕ್ಕೆ ಮುಂದಾಗ್ಲೇಬೇಕಾಗುತ್ತೆ. ಆದ್ರೆ ಆ ತ್ಯಾಗ ಮಾಡೋರು ಯಾರು ಅಂತ ನಿರ್ಧಾರ ಮಾಡೋದ್ರಲ್ಲೇ ಅದು ಫೇಲ್ ಆಗೋಗುತ್ತೆ. ಅಲ್ಲ, ಈಗಾಗಲೇ ಕಾವೇರಿ ಕುಟುಂಬ ಇದೆ. ತ್ಯಾಗ ಮಾಡೋದು ಇಲ್ಲಿವರೆಗೂ ತ್ಯಾಗ ಮಾಡ್ತಿರೋದು ಕರ್ನಾಟಕನೇ ಅಂತ ಆಗಿದೆ. ಲಾಸ್ಟ್ ಕಮೆಂಟ್. ಈಗ ತ್ಯಾಗ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು, ಅಧಿಕಾರಿಗಳು ಕೂತು, ಮುಖ್ಯಮಂತ್ರಿಗಳು, ಲೀಡರ್ಗಳು ಕೂತು ಮಾಡಬೇಕಾಗಿರೋದಂಥ ಕೆಲಸವನ್ನ ಕುಟುಂಬ ಯಾವುದೋ ರೈತರುಗಳು ಸೇರಿ ಮಾಡ್ತೀವಿ ಅಂತ ಹೇಳೋದು ಹಾಸ್ಯಾಸ್ಪದ ಸಂಗತಿ. ಅವ್ರು ಮಾಡ್ಕೋತಾರೆ, ಪಾಪ ಅವ್ರು ಪ್ರಯತ್ನ ಮಾಡ್ತಾರೆ. ಇಲ್ಲ, ಇದರಲ್ಲಿ ಆಗಲ್ಲ. ಎಲ್ಲಿಯವರೆಗೆ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿರ್ತಾರೋ ಅವರು ಸುಪ್ರೀಂ ಕೋರ್ಟ್ ಇದಕ್ಕೆ ಹೋಗಿ ಪ್ರತಿಯೊಂದಕ್ಕೂ ಬಂದು ಮಾಡ್ತಾ ಇರುವಂಥ ಇದರಲ್ಲಿ ಕುಟುಂಬಗಳು ಹೋಗಿ 100 ಜನ ಅಂದರೆ ಪೋಡ ಅನ್ಕೊಂಡು ಕಳಿಸ್ಬಿಡ್ತಾರೆ. ಅವೆಲ್ಲ ನಡಿಗಿಡಿಯಲ್ಲ. ಇದೇನಿದ್ರು ಕಾನೂನುಬದ್ಧವಾಗಿ ನಮ್ಮ ಎಲ್ಲ ಪಕ್ಷಗಳು, 3 ಪಕ್ಷಗಳು ಸೇರಿಕೊಂಡು ಪಕ್ಷಾತೀತವಾಗಿ ಇದನ್ನು ಸಮರ್ಥವಾಗಿರ್ತಕ್ಕಂಥ ಇವ್ರನ್ನೆಲ್ಲ ಬದಲಾವಣೆ ಮಾಡಿ, ಈಗಿರ್ತಕ್ಕಂಥ ಲಾಯರ್ಗಳನ್ನ ಬದಲಾವಣೆ ಮಾಡಿ ಮತ್ತು ಸಮರ್ಥ ನ್ಯಾಯಗಳನ್ನ ಕೊಟ್ಟು ಕಾವೇರಿಯನ್ನು ಉಳಿಸಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೇನು ಮಾಡ್ಲಿಕ್ಕೂ ನಮ್ಮ ಕೈಯಲ್ಲಿ ಆಗಲ್ಲ. ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದ್ ರೀತಿ ಎಲ್ಲರೂ ಕೈ ಚೆಲ್ಲಿದ್ದಾರೆ ವೀಕ್ಷಕರೇ. ನಾವು ಕೂಡ ಬಾಯ್ ಬಡ್ಕೋಬೇಕಷ್ಟೇ. ನಾಳೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋ ಆ ಒಂದು ಕೊನೆ ಕಾತರ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಾಪ್ಲಿಕ್.